ನಮಸ್ಕಾರ ಸ್ನೇಹಿತರೆ, 1999ರ ಕಾರ್ಗಿಲ್ ಯುದ್ಧದ ಬಗ್ಗೆ ನಿಮಗೆ ತುಂಬಾನೇ ವಿಷಯಗಳು ಗೊತ್ತಿರುತ್ತೆ. ಡಾಕ್ಯುಮೆಂಟರಿಗಳನ್ನ ನೋಡಿರ್ತೀರಾ, ಕೆಲವೊಂದು ಮೂವೀಸ್ ಅಲ್ಲಿ ನೋಡಿ ತಿಳ್ಕೊಂಡಿರ್ತೀರಾ. ಯಾವ ರೀತಿ ಇಂಡಿಯನ್ ಆರ್ಮಿ ಪಾಕಿಸ್ತಾನ ಸೈನಿಕರ ವಿರುದ್ಧ ಹೋರಾಡಿ ಅವರನ್ನ ಹೇಗೆ ವಾಪಸ್ ಪಾಕಿಸ್ತಾನ್ಗೆ ಓಡಿಸ್ತಾರೆ ಅನ್ನೋದನ್ನ. ಆದ್ರೆ ಈ ಕಾರ್ಗಿಲ್ ಯುದ್ಧ ಗೆಲ್ಲೋದಕ್ಕೆ ಇಂಡಿಯನ್ ಏರ್ ಫೋರ್ಸ್ ಎಷ್ಟು ಸಹಾಯ ಮಾಡ್ತು, ಅವರ ಪಾತ್ರ ಏನು, ಯಾವ ದೇಶದ ಏರ್ ಫೋರ್ಸ್ ಕೂಡ ಮಾಡೋಕೆ ಆಗದೆ ಇರೋದನ್ನ ಕಡಿಮೆ ಸಮಯದಲ್ಲಿ ಇಂಡಿಯನ್ ಏರ್ ಫೋರ್ಸ್ ಹೇಗೆ ಮಾಡ್ತು ಅನ್ನೋದನ್ನ ತುಂಬಾನೇ ಅದ್ಭುತವಾಗಿ ತೋರಿಸಿದ್ದಾರೆ. ಆಪರೇಷನ್ ಸಫೇದ್ ಸಾಗರ್ ದ ಅನ್ಟೋಲ್ಡ್ ಸ್ಟೋರಿ ಆಫ್ ದ ಕಾರ್ಗಿಲ್ ವಾರ್ ಸೀರೀಸ್ ಅಲ್ಲಿ ಕಾರ್ಗಿಲ್ ವಾರ್ ಹೇಗೆ ಶುರು ಆಯ್ತು, ಹೇಗೆ ಎಂಡ್ ಆಯ್ತು ಅನ್ನೋದಷ್ಟೇ ಅಲ್ಲ, ಇಂಡಿಯನ್ ಏರ್ ಫೋರ್ಸ್ ಅವರ ದೃಷ್ಟಿಕೋನದಲ್ಲಿ ಏನೆಲ್ಲ ಆಯ್ತು ಅನ್ನೋದನ್ನ ಕೂಡ ನೋಡ್ತೀವಿ. ರಿಯಾಲಿಟಿಗೆ ತುಂಬಾನೇ ಹತ್ತಿರ ಇರೋ ಸೀರೀಸ್ ಸ್ನೇಹಿತರೆ ಇದು. ಹಾಗಾಗಿ ಈ ಸೀರೀಸ್ ನ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಟೋಟಲ್ 6 ಎಪಿಸೋಡ್ಸ್ ಇದೆ, 3 ವಿಡಿಯೋ ಮಾಡಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಜೊತೆಗೆ ರಿಯಲ್ ಆಗಿ ನಡೆದಿರೋದಕ್ಕೆ ಯಾವ ರೀತಿ ಕನೆಕ್ಷನ್ ಇದೆ ಎಲ್ಲವನ್ನ ಹೇಳ್ತೀನಿ ಸ್ನೇಹಿತರೆ. ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. 1947 ಆಗಸ್ಟ್ 15 ಪಾಕಿಸ್ತಾನ್ ಭಾರತದಿಂದ ಸೆಪರೇಟ್ ಆಗಿ ಇಂಡಿಯಾ ಪಾಕಿಸ್ತಾನ್ ಬಾರ್ಡರ್ ಸೃಷ್ಟಿ ಆದಾಗ್ಲಿಂದನೂ ಒಂದಾದ್ಮೇಲೆ ಒಂದು ಯುದ್ಧ ನಡೀತಾನೆ ಇದೆ. ಬಾರ್ಡರ್ ನ ಸುತ್ತ ಸಂಶಯ, ಅವಿಶ್ವಾಸ ಆವರಿಸಿಕೊಂಡಿದೆ. ಆದರೆ 1998ರಲ್ಲಿ ಭಾರತ 2ನೇ ಬಾರಿ ರಾಜಸ್ಥಾನ್ನ ಪೋಖ್ರಾನ್ ಅಲ್ಲಿ ನ್ಯೂಕ್ಲಿಯರ್ ವೆಪನ್ ಟೆಸ್ಟ್ ಮಾಡ್ತು. ಇದೇ ವರ್ಷ ಪಾಕಿಸ್ತಾನ್ ಕೂಡ ಟೆಸ್ಟಿಂಗ್ ನಡೆಸಿರುತ್ತೆ. ಹಾಗಾಗಿ ಎರಡೂ ದೇಶದ ನಡುವೆ ಆತಂಕದ ವಾತಾವರಣ ಸೃಷ್ಟಿಯಾಗಿರುತ್ತೆ. 2ನೇ ವಿಶ್ವಯುದ್ಧದ ನಂತರ ಇದು ಜಗತ್ತಿನ ಅತ್ಯಂತ ಭಯಾನಕ ಘಟನೆ ಅಂತಾನೆ ಎಲ್ಲರೂ ಕರೀತಾ ಇರ್ತಾರೆ. ಆದರೆ ನ್ಯೂಕ್ಲಿಯರ್ ಟೆಸ್ಟ್ ಆಗಿ 7 ತಿಂಗಳ ನಂತರ ಆಗಿನ ಪ್ರೈಮ್ ಮಿನಿಸ್ಟರ್ ಅಟಲ್ ಬಿಹಾರಿ ವಾಜಪೇಯಿ ಅವರು ಪಾಕಿಸ್ತಾನ ಪ್ರೈಮ್ ಮಿನಿಸ್ಟರ್ ನವಾಜ್ ಶರೀಫ್ ಅಂದ್ರೆ ಈಗಿನ ಪ್ರೈಮ್ ಮಿನಿಸ್ಟರ್ ಶೆಹಬಾಜ್ ಶರೀಫ್ ಅವರ ಅಣ್ಣ ಇವರ ಇನ್ವಿಟೇಷನ್ ಅಕ್ಸೆಪ್ಟ್ ಮಾಡಿ ಐತಿಹಾಸಿಕ ಲಾಹೋರ್ ಬಸ್ ಯಾತ್ರೆನ ಅನೌನ್ಸ್ ಮಾಡ್ತಾರೆ. ಸೊ ಇಲ್ಲಿಂದ ಎರಡೂ ದೇಶದ ನಡುವೆ ಶಾಂತಿಯ ಮಾತುಕತೆ ನಡೀಬಹುದು ಅನ್ನೋದು ಎಲ್ಲರ ನಂಬಿಕೆ. ಆದ್ರೆ ನಂಬಿಕೆ ತುಂಬಾನೇ ಬೇಗ ಸುಳ್ಳಾಗುತ್ತೆ. ಹೇಗೆ ಅಂತ ನೋಡೋಣ. ಕಾರ್ಗಿಲ್ ಯುದ್ಧ ಶುರು ಆಗೋಕು 4 ತಿಂಗಳ ಮುಂಚೆ ಇಂಡಿಯನ್ ಏರ್ ಫೋರ್ಸ್ ಬೇಸ್ ಅಲ್ಲಿ ವಾರ್ ಗೇಮ್ ಎಕ್ಸರ್ಸೈಸ್ ನಡೀತಾ ಇರೋದನ್ನ ತೋರಿಸ್ತಾರೆ. ಅಂದ್ರೆ ಯುದ್ಧಕ್ಕೋಸ್ಕರ ತಯಾರಾಗೋದು, ಅಭ್ಯಾಸ ಮಾಡೋದು. ನಿಜವಾದ ಯುದ್ಧದ ಸಂದರ್ಭ ಬಂದ್ರೆ ಅದನ್ನ ಹೇಗೆ ಎದುರಿಸಬೇಕು ಅನ್ನೋದನ್ನ ಕಲ್ತ್ಕೊಳ್ಳೋದು ಅಷ್ಟೇ ಅಲ್ಲ, ಯುದ್ಧ ವಿಮಾನಗಳ ಸ್ಪೀಡ್ ಟೆಸ್ಟ್ ಮಾಡೋದು, ವೆಪನ್ಸ್ ಟೆಸ್ಟ್ ಮಾಡೋದು ಎಲ್ಲ ನಡೆಯುತ್ತೆ. ಒಂದು ಟ್ರೈನಿಂಗ್ ಅಥವಾ ಎಕ್ಸಾಮ್ ಅಂತ ಕೂಡ ಹೇಳ್ಬೋದು. ಸೀನಿಯರ್ ಆಫೀಸರ್ಸ್ ಓಕ್ ಮತ್ತೆ ಪಟ್ನಿ ಅವರು ವಾರ್ ಗೇಮ್ ಎಕ್ಸರ್ಸೈಸ್ ಗೆ ಅಂತ 2 ಟೀಮ್ ಗಳನ್ನ ಮಾಡಿದ್ದಾರೆ. ಒಂದು ರೆಡ್ ಲ್ಯಾಂಡ್, ಇನ್ನೊಂದು ಬ್ಲೂ ಲ್ಯಾಂಡ್. ಈ ವರ್ಷ ಮೊದಲನೇ ಬಾರಿ ಗೋಲ್ಡನ್ ಆರೋಸ್ ಹೆಸರಿನ ಫೋಟೋರೆಕ್ಕಿ ಸ್ಕ್ವಾಡ್ರನ್ ನ ಕೂಡ ಶುರು ಮಾಡ್ತಾರೆ. ಸ್ಕ್ವಾಡ್ರನ್ ಅಂದ್ರೆ ಯುದ್ಧ ವಿಮಾನಗಳು, ಅದನ್ನ ಓಡಿಸೋ ಪೈಲಟ್ಸ್, ವಿಮಾನದ ಮೇಂಟೆನೆನ್ಸ್ ಗೆ ಇರೋ ಒಂದು ಗ್ರೂಪ್ ಎಲ್ಲರೂ ಒಟ್ಟಿಗೆ ಸೇರಿ ಒಂದು ಸ್ಕ್ವಾಡ್ರನ್ ಅಂತ ಕರೀತಾರೆ. ಒಂದು ಸ್ಕ್ವಾಡ್ರನ್ ಗೆ ಒಬ್ರು ಲೀಡರ್ ಇರ್ತಾರೆ. ಲೀಡರ್ ನ ವಿಂಗ್ ಕಮಾಂಡರ್ ಅಥವಾ ಗ್ರೂಪ್ ಕ್ಯಾಪ್ಟನ್ ಅಂತ ಕೂಡ ಕರೀತಾರೆ. ಈ ಗೋಲ್ಡನ್ ಆರೋಸ್ ಅನ್ನೋ ಫೋಟೋರೆಕ್ಕಿ ಸ್ಕ್ವಾಡ್ರನ್ ನ ಕೆಲಸ ಬಾಂಬ್ ಗಳಿಂದ ದಾಳಿ ಮಾಡೋದಲ್ಲ, ಕ್ಯಾಮೆರಾ ಇಂದ ಫೋಟೋ ಶೂಟ್ ಮಾಡೋದು. ವೆಪನ್ಸ್ ಇರೋ ಜಾಗದಲ್ಲಿ ಹೈ ರೆಸಲ್ಯೂಷನ್ ಕ್ಯಾಮೆರಾ ಇರುತ್ತೆ. ಆ ಕ್ಯಾಮೆರಾನ ಸಹಾಯದಿಂದ ಶತ್ರುಗಳು ಅಡಗಿರೋ ಜಾಗದ ಬಗ್ಗೆ ಮ್ಯಾಪ್ ತಯಾರಿಸೋಕೆ, ಯಾವ್ಯಾವ ಜಾಗದಲ್ಲಿ ಏನೇನಿದೆ ಅಂತ ಮಾರ್ಕ್ ಮಾಡೋಕೆ ಸಹಾಯ ಮಾಡುತ್ತೆ. ಈ ಗೋಲ್ಡನ್ ಆರೋ ಸ್ಕ್ವಾಡ್ರನ್ ನ ಲೀಡರ್ ಅಂದ್ರೆ ವಿಂಗ್ ಕಮಾಂಡರ್ ನ ಹೆಸರು ಟೋನಿ. ಇದೆಲ್ಲ ಇವರ ರಿಯಲ್ ಪೂರ್ತಿ ಹೆಸರು ಅಲ್ಲ ಸ್ನೇಹಿತರೆ. ಏರ್ ಫೋರ್ಸ್ ಗೆ ಜಾಯ್ನ್ ಆದ್ಮೇಲೆ ಕೊಟ್ಟಿರೋ ಒಂದು ಕಾಲ್ ಸೈನ್ ಆಗಿದೆ, ನಿಕ್ ನೇಮ್ ತರ. ಈ ರೀತಿ ಶಾರ್ಟ್ ಆಗಿರೋ ಹೆಸರು ಇಟ್ಕೊಳ್ಳೋದ್ರಿಂದ ಕಮ್ಯುನಿಕೇಶನ್ ಗೆ ತುಂಬಾನೇ ಸಹಾಯ ಆಗುತ್ತೆ. ಗೋಲ್ಡನ್ ಆರೋಸ್ ಜೊತೆ ವುಲ್ಫ್ ಪ್ಯಾಕ್ ಅನ್ನೋ ಬಾಂಬಿಂಗ್ ಸ್ಕ್ವಾಡ್ರನ್ ಕೂಡ ಇದೆ. ಇವರಿಗೋಸ್ಕರನೇ ಬಾಂಬ್ ಗಳಿಂದ ದಾಳಿ ಮಾಡೋಕೆ ಗೋಲ್ಡನ್ ಆರೋಸ್ ಫೋಟೋ ತಗೋಬೇಕಾಗಿರೋದು. ದಾಳಿ ಮಾಡೋಕು ಮುಂಚೆ ಲೊಕೇಶನ್ ಗೊತ್ತಾಗ್ಬೇಕಲ್ಲ. ಇದೆಲ್ಲ 5 ರೌಂಡ್ಸ್ ಅಲ್ಲಿ ನಡೆಯುತ್ತೆ. ಆಮೇಲೆ ಸೆಮಿಫೈನಲ್, ಕೊನೆಗೆ ಫೈನಲ್. ಇದಕ್ಕೆ ಪಾಯಿಂಟ್ಸ್ ಕೂಡ ಕೊಡ್ತಾರೆ. ಟೋನಿಯಾ ಗೋಲ್ಡನ್ ಆರೋ ಸ್ಕ್ವಾಡ್ರನ್ ಅಲ್ಲಿ ತುಂಬಾನೇ ಯಂಗ್ ಆಗಿರೋ, ಈಗ ಟ್ರೈನಿಂಗ್ ಮುಗಿಸ್ಕೊಂಡ್ ಬಂದಿರೋ ಫೈಟರ್ ಪೈಲಟ್ಸ್ ಇರೋದ್ರಿಂದ ಅತ್ಯಂತ ವೇಗವಾಗಿ ಹಾರಾಡೋ ಫೈಟರ್ ಜೆಟ್ಸ್ ಅಲ್ಲಿ ಒಂದಾದ MiG-21 ಹಾರಿಸೋಕೆ ಒಳ್ಳೆ ಟ್ರೈನಿಂಗ್ ಪಡ್ಕೋಬೇಕು. ಅದಕ್ಕೆ ಕೋಚ್ ಆಗಿ ಫ್ಲೈಟ್ ಕಮಾಂಡರ್ ಅಜಯ್ ಅಹುಜಾನ ಕರ್ಸ್ಕೊಳ್ಳೋಕೆ ಡಿಸೈಡ್ ಮಾಡಿದರೆ ಟೋನಿ. ಹಾಗಾಗಿ ಅಜಯ್ ತಮ್ಮ ಹೆಂಡತಿ ಅಲ್ಕಾ ಮತ್ತೆ ಮಗನ ಜೊತೆ ಪಂಜಾಬ್ ನ ಭಟಿಂಡಾ ಅಲ್ಲಿ ಇರೋ ಏರ್ ಫೋರ್ಸ್ ಸ್ಟೇಷನ್ ನ ಕ್ವಾರ್ಟರ್ಸ್ ಗೆ ಶಿಫ್ಟ್ ಆಗ್ತಾರೆ. ಯಾಕಂದ್ರೆ ಇಲ್ಲೇ ವಾರ್ ಗೇಮ್ ಎಕ್ಸರ್ಸೈಸ್ ನಡೀತಾ ಇರೋದು. ಫೈಟರ್ ಪೈಲಟ್ಸ್ ಗೆ ಚಾವ್ ಅನ್ನೋ ಡೆಪ್ಯೂಟಿ ಫ್ಲೈಟ್ ಕಮಾಂಡರ್ ವಾರ್ ಗೇಮ್ ಎಕ್ಸರ್ಸೈಸ್ ಅಲ್ಲಿ ಯಾವ ರೀತಿ ಮಿಷನ್ ಕಂಪ್ಲೀಟ್ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದಾರೆ. ಈ ಫೈಟರ್ ಪೈಲಟ್ಸ್ ಅಲ್ಲಿ ಮುಖ್ಯವಾಗಿರೋ ಕ್ಯಾರೆಕ್ಟರ್ಸ್ ಯಾರ್ಯಾರು ಅಂದ್ರೆ ದಾಲಿ, ಗೂಫಿ, ಬಾಲ್ಡಿ ಮತ್ತೆ ಸ್ಯಾಂಗಿ. ಇದೆಲ್ಲ ಇವರ ಕಾಲ್ ಸೈನ್ಸ್ ಆಗಿದೆ ಸ್ನೇಹಿತರೆ. ಬಾಲ್ರೆಡ್ಡಿನ ಬಾಲ್ಡಿ, ಧಾಲಿವಾಲ್ಗೆ ದಾಲಿ, ಇದೇ ರೀತಿ ಹೆಸರಿಟ್ಟಿದ್ದಾರೆ. ಟೋನಿ ಪೈಲಟ್ಸ್ಗೆ ಅಜಯ್ನ ಪರಿಚಯ ಮಾಡಿಸಿ ಎಲ್ಲರಿಗೂ ಕೇಳೋ ಮೊದಲ ಪ್ರಶ್ನೆ ಏನಂದ್ರೆ, ಇಂಡಿಯಾ ಪಾಕಿಸ್ತಾನ್ ಶಾಂತಿ ಮಾತುಕತೆಗೆ ಪ್ರೈಮ್ ಮಿನಿಸ್ಟರ್ ವಾಜಪೇಯಿ ಅವರು ರೋಡ್ ಮುಖಾಂತರ ಪಾಕಿಸ್ತಾನ್ಗೆ ಹೋಗ್ತಾ ಇದ್ದಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನು ಅಂತ ಕೇಳಿದಾಗ ಒಬ್ಬೊಬ್ರು ಒಂದೊಂದು ರೀತಿ ಹೇಳ್ತಾರೆ. ಬಾಲ್ಡಿ ಹೋಗೋದು ಒಳ್ಳೇದು ಅಂದ್ರೆ ಪಾಕಿಸ್ತಾನ ನಂಬೋಕಾಗಲ್ಲ ಅಂತ ಸ್ಯಾಂಗಿ ಮತ್ತೆ ದಾಲಿ ಹೇಳ್ತಾ ಇದ್ದಾರೆ. ಅಜಯ್ ನಿನ್ನ ಅನಿಸಿಕೆ ಏನು ಅಂತ ಟೋನಿ ಕೇಳಿದಾಗ ನಾನು ಇದರ ಬಗ್ಗೆ ಎಲ್ಲ ಯೋಚನೆ ಮಾಡಲ್ಲ ಅಂತಾರೆ. ಏರ್ ಫೋರ್ಸ್ ನ ಪೈಲಟ್ಸ್ ಅಂದ್ರೆ ರೇಸರ್ ಬ್ಲೇಡ್ ಇದ್ದಂಗೆ, ಎಲ್ಲಿ ಯಾವಾಗ ಏನ್
ಕಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಬೇಕು, ಪೊಲಿಟಿಕ್ಸ್ ಬಗ್ಗೆ ಯೋಚನೆ ಮಾಡೋದು ಇವರ ಕೆಲಸ ಅಲ್ಲ ಅನ್ನೋದನ್ನ ಅರ್ಥ ಮಾಡಿಸ್ತಾರೆ ಟೋನಿ. ಮತ್ತೆ ಆಗ್ಲೇ ಸೆಮಿಫೈನಲ್ಸ್ ಹತ್ರ ಬರ್ತಾ ಇದೆ. ಇವರು 17 ಪಾಯಿಂಟ್ಸ್ ಹಿಂದೆ ಇದ್ದಾರೆ. ಸೆಮಿಫೈನಲ್ಸ್ ಅಲ್ಲಿ 20 ಪಾಯಿಂಟ್ಸ್ ತಗೊಳ್ಳಿಲ್ಲ ಅಂದ್ರೆ ರೆಡ್ ಲ್ಯಾಂಡ್ ಟೀಮ್ ಅವರು ಗೆಲ್ತಾರೆ. ಈ ಬೋರ್ಡ್ ಮೇಲೆ ನೀವು ನೋಡಬಹುದು ಸ್ನೇಹಿತರೆ, ಒಂದು ಸೈಡ್ ರೆಡ್ ಲ್ಯಾಂಡ್ ಇದೆ, ಇನ್ನೊಂದು ಸೈಡ್ ಬ್ಲೂ ಲ್ಯಾಂಡ್. ಎರಡೂ ಟೀಮ್ ಅವರ ಮಧ್ಯ ಬಾರ್ಡರ್ ಇದೆ. ಇವರೇ ಒಬ್ರು ಮೇಲೆ ಒಬ್ರು ದಾಳಿ ಮಾಡೋದನ್ನ ಪ್ರಾಕ್ಟೀಸ್ ಮಾಡ್ತಾರೆ. ಇನ್ನೊಂದ್ ಕಡೆ ಪಾಕಿಸ್ತಾನ ರಾವಲ್ಪಿಂಡಿಯ ಕ್ರಿಕೆಟ್ ಸ್ಟೇಡಿಯಂ ಅಲ್ಲಿ ಪಾಕಿಸ್ತಾನ ಆರ್ಮಿ ಚೀಫ್ ಪರ್ವೇಜ್ ಮುಷರಫ್ ಆರ್ಮಿ ಆಫೀಸರ್ ತೌಕೀರ್ ನ ಭೇಟಿಯಾಗಿ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡೋಕೆ ಬಂದಿದ್ದಾನೆ. ಸ್ಟೇಡಿಯಂ ಅಲ್ಲಿ ತೌಕೀರ್ ನ ಮಗ ಜುನೇದ್ ಬೌಲಿಂಗ್ ಪ್ರಾಕ್ಟೀಸ್ ಮಾಡ್ತಿದ್ದಾನೆ. ವರ್ಲ್ಡ್ ಕಪ್ ಕೂಡ ಹತ್ರ ಇದೆ. ಸೈನಿಕರು ಮತ್ತೆ ಪ್ಲೇಯರ್ಸ್ ಇಬ್ರು ಕೂಡ ಒಬ್ರೇ ಅನ್ನೋ ರೀತಿ ನೋಡ್ತಿದ್ದಾನೆ ಮುಷರಫ್. ಮುಂದೆ ತೌಕೀರ್ ನ ಪಾಕಿಸ್ತಾನ್ ಕ್ರಿಕೆಟ್ ಬೋರ್ಡ್ ನ ಚೇರ್ಮನ್ ಮಾಡೋಕೆ ಹೊರಟಿರೋದ್ರಿಂದ ಜುನೇದ್ ನ ಈಸಿಯಾಗಿ ಪಾಕಿಸ್ತಾನ್ ಕ್ರಿಕೆಟ್ ಟೀಮ್ ಅಲ್ಲೇ ಆಡಿಸಬಹುದು. ಇದೆಲ್ಲ ಓಕೆ. ಇಂಪಾರ್ಟೆಂಟ್ ವಿಷಯ ಏನಂದ್ರೆ ಪರ್ವೇಜ್ ಮುಷರಫ್ ಪಾಕಿಸ್ತಾನ್ಗೆ ವರ್ಲ್ಡ್ ಕಪ್ ಅಷ್ಟೇ ಅಲ್ಲ, ಜಮ್ಮು ಕಾಶ್ಮೀರ್ ಕೂಡ ಸಿಗ್ಬೇಕು ಅನ್ನೋ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾರೆ. ಏನ್ ಪ್ಲಾನ್ ಅಂದ್ರೆ 1972ರಲ್ಲಿ ಇಂಡಿಯಾ ಪಾಕಿಸ್ತಾನ ಯುದ್ಧದ ನಂತರ ಅದೇ ಬಾಂಗ್ಲಾದೇಶ್ನ ಪಾಕಿಸ್ತಾನ ಕಂಟ್ರೋಲ್ ಇಂದ ಹೊರಗೆ ತರೋಕೆ ಯುದ್ಧ ಆದ್ಮೇಲೆ ಆಗಿನ ಪ್ರೈಮ್ ಮಿನಿಸ್ಟರ್ ಇಂದಿರಾ ಗಾಂಧಿ ಅವರು ಪಾಕಿಸ್ತಾನ ಪ್ರೆಸಿಡೆಂಟ್ ಜೊತೆ ಶಿಮ್ಲಾ ಅಗ್ರಿಮೆಂಟ್ ಗೆ ಸೈನ್ ಮಾಡ್ತಾರೆ, ಶಾಂತಿಯನ್ನ ಕಾಪಾಡ್ಕೊಳ್ಳೋಕೆ. ನಿಮಗೆ ಗೊತ್ತೇ ಇದೆ ಸ್ನೇಹಿತರೆ, ಪಾಕಿಸ್ತಾನ್ ಭಾರತದಿಂದ ಸೆಪರೇಟ್ ಆದಾಗ್ಲಿಂದನೇ ಕಾಶ್ಮೀರ್ಗಾಗಿ ಹೊಡೆದಾಟ ನಡೀತಾನೆ ಇದೆ. ಆಗ್ಲೇ ಪಾಕಿಸ್ತಾನ ಅವರು ಕಾಶ್ಮೀರ್ಗೆ ನುಗ್ಗಿ ಕೆಲವೊಂದು ಭಾಗಗಳನ್ನ ತಮ್ಮ ವಶ ಪಡಿಸ್ಕೊಂಡಿದ್ರು. ಅದೇ POK ಆಯ್ತು. ಶಿಮ್ಲಾ ಅಗ್ರಿಮೆಂಟ್ ಟೈಮ್ ಅಲ್ಲಿ ಪಾಕಿಸ್ತಾನ್ ಮತ್ತೆ ಭಾರತ ಯುದ್ಧ ಮಾಡ್ದಲೆ ಏನೇ ಸಮಸ್ಯೆ ಇದ್ರು ಮಾತಾಡಿ ಬಗೆಹರಿಸ್ಕೊಳ್ಳೋಕೆ ನಿರ್ಧಾರ ಮಾಡಿ POK ಮತ್ತೆ ಜಮ್ಮು ಕಾಶ್ಮೀರ್ನ ಸಪರೇಟ್ ಮಾಡೋ ಒಂದು ಲೈನ್, ಒಂದು ಬಾರ್ಡರ್ ಹಾಕ್ತಾರೆ. ಅದೇ ಲೈನ್ ಆಫ್ ಕಂಟ್ರೋಲ್. ಪಾಕಿಸ್ತಾನ ಆರ್ಮಿ ಅವರು ಈ ಲೈನ್ ಆಫ್ ಕಂಟ್ರೋಲ್ ನ ದಾಟಿ ಇಂಡಿಯಾಗೆ ಬರಲ್ಲ, ಇಂಡಿಯನ್ ಆರ್ಮಿ ಅವರು ಲೈನ್ ಆಫ್ ಕಂಟ್ರೋಲ್ ನ ದಾಟಿ ಆ ಕಡೆ ಹೋಗಲ್ಲ. ಆದ್ರೆ ಕಾರ್ಗಿಲ್ ಮತ್ತೆ ದ್ರಾಸ್ ಪ್ರದೇಶಗಳಲ್ಲಿ ಚಳಿಗಾಲ ಶುರು ಆಗ್ತಿದ್ದಂಗೆ ತುಂಬಾನೇ ಹಿಮಪಾತ ಆಗುತ್ತೆ. ಟೆಂಪರೇಚರ್ -40 ಡಿಗ್ರಿ ತಲುಪುತ್ತೆ. ಇಂಥ ವಾತಾವರಣದಲ್ಲಿ ಸಾವಿರಾರು ಅಡಿ ಎತ್ತರದ ಪರ್ವತಗಳ ಮೇಲೆ ಸೈನಿಕರಿಗೆ ಬದುಕೋದು ಕಷ್ಟ ಆಗುತ್ತೆ ಅಂತ ಪಾಕಿಸ್ತಾನ್ ಮತ್ತೆ ಇಂಡಿಯನ್ ಆರ್ಮಿ ಅವರು ಮಾತುಕತೆ ನಡೆಸಿ ಚಳಿಗಾಲದಲ್ಲಿ ತಮ್ಮ ತಮ್ಮ ಪೋಸ್ಟ್ ಗಳನ್ನ ಬಿಟ್ಟು ಕೆಳಗೆ ಇಳಿಯೋಣ, ಚಳಿ ಕಡಿಮೆ ಆದ್ಮೇಲೆ ಮತ್ತೆ ಪೋಸ್ಟ್ ಗಳಿಗೆ ವಾಪಸ್ ಹೋದ್ರೆ ಆಯ್ತು ಅಂತ ತೀರ್ಮಾನ ಮಾಡ್ತಾರೆ. ಇದರ ಉಲ್ಲಂಘನೆ ಮಾಡೋಕೆನೆ ಹೊರಟಿದ್ದಾನೆ ಪರ್ವೇಜ್ ಮುಷರಫ್. ಇಂಡಿಯನ್ ಆರ್ಮಿ ಅವರು ನಂಬಿಕೆ ದ್ರೋಹ ಮಾಡಲ್ಲ ಅಂತ ಇವ್ರಿಗೆ ಗೊತ್ತು. ಇಂಡಿಯನ್ ಆರ್ಮಿ ತಮ್ಮ ಪೋಸ್ಟ್ ಗಳನ್ನ ಬಿಟ್ಟು ಪರ್ವತದಿಂದ ಕೆಳಗೆ ಇಳಿದು ಹೋಗ್ತಾರೆ. ಆದ್ರೆ ಪಾಕಿಸ್ತಾನ್ ಸೈನಿಕರು ಪೋಸ್ಟ್ ಬಿಟ್ಟು ಬರೋದು ಬೇಡ. ಇದರಿಂದ ಶಿಮ್ಲಾ ಅಗ್ರಿಮೆಂಟ್ ನ ಉಲ್ಲಂಘನೆ ಆಗುತ್ತೆ. ಅಷ್ಟೇ ಅಲ್ಲ, ಲೈನ್ ಆಫ್ ಕಂಟ್ರೋಲ್ ನ ಕೂಡ ಉಲ್ಲಂಘಿಸಿ ಇಂಡಿಯನ್ ಪೋಸ್ಟ್ ಗಳನ್ನ ಕೂಡ ಆಕ್ರಮಿಸಿಕೊಳ್ಳೋಕೆ ಡಿಸೈಡ್ ಮಾಡಿದ್ದಾರೆ. ಅದರಲ್ಲೂ ಶ್ರೀನಗರ್ ಇಂದ ಲೇ ಲದಾಖ್ ನ ಕನೆಕ್ಟ್ ಮಾಡೋ ನ್ಯಾಷನಲ್ ಹೈವೇ 1 ನ ತಮ್ಮ ವಶ ಪಡಿಸ್ಕೊಂಡ್ರೆ ಇಂಡಿಯನ್ ಆರ್ಮಿ ತಮ್ಮ ಪೋಸ್ಟ್ ಗಳಲ್ಲಿ ಇರೋ ಸೈನಿಕರಿಗೆ ಬೇಕಾದ ಆಹಾರ, ವೆಪನ್ಸ್, ಎಕ್ಸ್ಟ್ರಾ ಸೈನಿಕರನ್ನ ಕಳಿಸ್ಬೇಕು ಅಂದ್ರೆ ಈ ನ್ಯಾಷನಲ್ ಹೈವೇ ಇಲ್ದಲೆ ತುಂಬಾನೇ ಕಷ್ಟ ಆಗುತ್ತೆ. ಸೊ ಈ ರೀತಿ ದೊಡ್ಡ ಪ್ಲಾನ್ ರೆಡಿ ಆಗ್ತಿದೆ. ಅದು ಪ್ರೈಮ್ ಮಿನಿಸ್ಟರ್ ನವಾಜ್ ಶರೀಫ್ ಗೆನೆ ಗೊತ್ತಿಲ್ದಂಗೆ. ಪರ್ವೇಜ್ ಮುಷರಫ್ ಪಾಕಿಸ್ತಾನ್ ಗವರ್ಮೆಂಟೇ ಬೇರೆ, ಆರ್ಮಿನೇ ಬೇರೆ ಅನ್ನೋ ರೀತಿ ನೋಡ್ತಿದ್ದಾನೆ. ಪಾಕಿಸ್ತಾನ ಇಸ್ಲಾಮಾಬಾದ್ ಅಲ್ಲಿ ಪ್ರೈಮ್ ಮಿನಿಸ್ಟರ್ ನವಾಜ್ ಶರೀಫ್ ವಾಜಪೇಯಿ ಅವರ ಜೊತೆ ಶಾಂತಿ ಮಾತುಕತೆಗೆ ತಯಾರಾಗ್ತಿದ್ದಾರೆ. ಅದೇ ಬಾರ್ಡರ್ ಅಲ್ಲಿ ಅಶಾಂತಿ ಹರಡ್ಸೋಕೆ ಪರ್ವೇಜ್ ಮುಷರಫ್ ರೆಡಿ ಆಗ್ತಾ ಇದ್ದಾನೆ. ನವಾಜ್ ಶರೀಫ್ ನ ಮಾತು ಇವರ ತಂದೆ ಮೊಹಮ್ಮದ್ ಶರೀಫೇ ಕೇಳಲ್ಲ. ಪಾಕಿಸ್ತಾನ ಫಾರಿನ್ ಮಿನಿಸ್ಟರ್ ಏನ್ ಹೇಳ್ತಿದ್ದಾರೆ ಅಂದ್ರೆ ಲೈನ್ ಆಫ್ ಕಂಟ್ರೋಲ್ ನ ಚೇನಾಬ್ ನದಿವರೆಗೂ ತಳ್ಳೋ ವಿಷಯವನ್ನ ವಾಜಪೇಯಿ ಅವರ ಜೊತೆ ಮಾತಾಡೋಕೆ ನವಾಜ್ ಶರೀಫ್ಗೆ ಹೇಳ್ತಿದ್ದಾರೆ. ವಾಜಪೇಯಿ ಅವರು ಇದಕ್ಕೆ ಒಪ್ಪಲ್ಲ ಅಂದ್ರು ಫಾರಿನ್ ಮಿನಿಸ್ಟರ್ ಕೇಳ್ತಿಲ್ಲ, ಇವರಪ್ಪ ಮೊಹಮ್ಮದ್ ಶರೀಫ್ ಕೂಡ ಕೇಳ್ತಿಲ್ಲ. ಚೇನಾಬ್ ನದಿನ ಹೊಸ ಲೈನ್ ಆಫ್ ಕಂಟ್ರೋಲ್ ಮಾಡೋದ್ರಿಂದ ಇನ್ನಷ್ಟು ಮುಸ್ಲಿಂ ಮೆಜಾರಿಟಿ ಇರೋ ಪ್ರದೇಶ ಎಲ್ಲ POKಗೆ ಸೇರುತ್ತೆ. ಭಾರತಕ್ಕೆ ಸೇರಿದ ಉಳಿದ ಭಾಗದಲ್ಲಿ ಹಿಂದೂಗಳು ಇರ್ತಾರೆ ಅನ್ನೋದು ಇವರ ಪ್ಲಾನ್. ಈ ಕಡೆ ಇಂಡಿಯನ್ ಏರ್ಫೋರ್ಸ್ ಸ್ಟೇಷನ್ ಅಲ್ಲಿ ಆಗ್ಲೇ ಸೆಮಿಫೈನಲ್ಸ್ ಶುರು ಆಗಿದೆ. ದಾಲಿ ಮತ್ತೆ ಗೂಫಿ ತಮ್ಮ MiG-21 ಅಲ್ಲಿ ರೆಡ್ ಲ್ಯಾಂಡ್ ಗೆ ಹೊರಟಿದ್ದಾರೆ. 20 ಪಾಯಿಂಟ್ಸ್ ತಗೊಳ್ಳಿಲ್ಲ ಅಂದ್ರೆ ರೆಡ್ ಲ್ಯಾಂಡ್ ಗೆಲ್ಲುತ್ತೆ, ಇವರ ಬ್ಲೂ ಲ್ಯಾಂಡ್ ಸೋಲುತ್ತೆ. ಮೊದಲೇ ಹೇಳಿರೋ ಹಾಗೆ ಇವರು ಗೋಲ್ಡನ್ ಆರೋಸ್ ಫೋಟೋ ರೆಕ್ಕಿ ಸ್ಕ್ವಾಡ್ರನ್ ಆಗಿರೋದ್ರಿಂದ ರೆಡ್ ಲ್ಯಾಂಡ್ ಗೆ ಹೋಗಿ ಫೋಟೋ ತಗೊಂಡ್ ಬರ್ಬೇಕು. ರೆಡ್ ಲ್ಯಾಂಡ್ ಗೆ ಹೋಗ್ತಿದ್ದಂಗೆ ಕೇವಲ 45 ಸೆಕೆಂಡ್ ಮಾತ್ರ ಸಮಯ ಇರುತ್ತೆ. ಅಷ್ಟರಲ್ಲಿ ರೆಡ್ ಲ್ಯಾಂಡ್ ಇಂದ ವಾಪಸ್ ಬರ್ಬೇಕು. ಬರ್ಲಿಲ್ಲ ಅಂದ್ರೆ ರೆಡ್ ಲ್ಯಾಂಡ್ ಅಲ್ಲಿ ಇರೋ ಸರ್ಫೇಸ್ ಟು ಏರ್ ಮಿಸೈಲ್ಸ್ ಇವರ MiG-21 ಗೆ ಟಾರ್ಗೆಟ್ ಲಾಕ್ ಮಾಡಿದ್ರೆ ಇವರು ಪಾಯಿಂಟ್ಸ್ ಕಳ್ಕೊಂಡು ಸೋತ್ರು ಅಂತಾನೆ ಲೆಕ್ಕ. ಗೂಫಿ ಮತ್ತೆ ದಾಲಿ ತಮ್ಮ ಫೈಟರ್ ಜೆಟ್ಸ್ ಅಲ್ಲಿ ಹೋಗ್ಬೇಕಾದ್ರೆ ಮುಂದೆ ದಟ್ಟವಾದ ಮೋಡ ಆವರಿಸ್ಕೊಂಡಿರೋ ವಿಷಯ ಕಂಟ್ರೋಲ್ ರೂಮ್ ಅವರು ದಾಲಿಗೆ ತಿಳಿಸ್ತಾರೆ. ಆದ್ರೂ ಮಿಷನ್ ನ ಇಲ್ಲಿಗೆ ನಿಲ್ಸಿ ವಾಪಸ್ ಬರೋಕೆ ದಾಲಿ ತಯಾರಿಲ್ಲ. ಗೂಫಿ ಹೇಳಿದ್ರು ಕೇಳಲ್ಲ, ರಿಸ್ಕ್ ತಗೊಳ್ಳೋಕೆ ರೆಡಿ ಆಗಿದ್ದಾನೆ. ಕಂಟ್ರೋಲ್ ರೂಮ್ ಅಲ್ಲೇ ಇರೋ ಅಜಯ್ ಎಲ್ಲವನ್ನ ನೋಟ್ ಮಾಡ್ಕೊಂತಾ ಇದ್ದಾರೆ. ಮೋಡಗಳ ಒಳಗೆ ಬರ್ತಿದ್ದಂಗೆ ಏನು ಸರಿಯಾಗಿ ಕಾಣ್ತಾನೆ ಇಲ್ಲ. ಫೈಟರ್ ಜೆಟ್ಸ್ ಅನ್ಸ್ಟೇಬಲ್ ಆಗುತ್ತೆ. ಆದ್ರೂ ಸೋಲ್ ಒಪ್ಕೊಳ್ಳಲ್ಲ ದಾಲಿ ಮತ್ತೆ ಗೂಫಿ. ಮೋಡಗಳ ಒಳಗೆ ಇನ್ನೇನು ಇಬ್ಬರ ಜೆಟ್ಸ್ ಒಂದಕ್ಕೊಂದು ಗುದ್ಕೊಳ್ಳೋದ್ರಲ್ಲಿ ಜಸ್ಟ್ ಮಿಸ್. ಸರಿಯಾದ ಟೈಮ್ಗೆ ದಾಲಿ ಜೆಟ್ ನ ಸೈಡ್ ಗೆ ತಗೊಂಡು ದೊಡ್ಡ ಅನಾಹುತ ತಪ್ಪಿಸ್ತಾನೆ. ಕೊನೆಗೂ ಮೋಡಗಳಿಂದ ಹೊರಗೆ ಬಂದ್ರು ರೆಡ್ ಲ್ಯಾಂಡ್ ಗೆ ಬರ್ತಾರೆ. 45 ಸೆಕೆಂಡ್ಸ್ ಟೈಮ್ ಇದೆ ಫೋಟೋ ತಗೊಳೋಕೆ. ಆಗ್ಲೇ ಸರ್ಫೇಸ್ ಟು ಏರ್ ಮಿಸೈಲ್ಸ್ ಟಾರ್ಗೆಟ್ ಲಾಕ್ ಮಾಡ್ಕೊಳ್ಳೋಕೆ ನೋಡ್ತಿದೆ. ಲಾಕ್ ಮಾಡೋ ಅಷ್ಟರಲ್ಲಿ ಗೂಫಿ ಮತ್ತೆ ದಾಲಿ ಇಬ್ಬರು ಫೋಟೋ ತಗೊಂಡು ಮಿಷನ್
ಮಿಷನ್ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡ್ಕೊಂಡು ಬ್ಲೂ ಲ್ಯಾಂಡ್ ಗೆ ವಾಪಸ್ ಬಂದು ತಮ್ಮ ಜೆಟ್ಸ್ ಲ್ಯಾಂಡ್ ಮಾಡ್ತಾರೆ. ಹಿಂದೆನೆ ಅಜಯ್ ಕ್ಲಾಸ್ ತಗೊಳಕ್ಕೆ ಶುರು ಮಾಡ್ತಾರೆ ದಾಲಿಗೆ. ರಿಸ್ಕ್ ಯಾಕೆ ತಗೊಂಡೆ, ಮೋಡಗಳ ಒಳಗೆ ಇಬ್ಬರ ಜೆಟ್ಸ್ ಕೊಲೈಡ್ ಆಗೋ ಚಾನ್ಸಸ್ ಇತ್ತು ಅಂತೆಲ್ಲ ಹೇಳಿದಾಗ ನಾನು ಮತ್ತೆ ಗೂಫಿ 1 ವರ್ಷದಿಂದ ಜೊತೆಗೆ ಫ್ಲೈ ಮಾಡ್ತಾ ಇದೀವಿ, ಏನು ಸಮಸ್ಯೆ ಆಗಿಲ್ಲ, ರಿಸ್ಕ್ ತಗೊಳ್ಳೋದ್ರಲ್ಲಿ ಏನು ಸಮಸ್ಯೆ ಇಲ್ಲ ಅಂತಿದ್ದಂಗೆ 1 ವಾರ ನೀನು ಗ್ರೌಂಡೆಡ್ ಅಂತಾರೆ ಅಜಯ್. ಅಂದ್ರೆ ಜೆಟ್ ಹಾರಿಸೋ ಹಾಗಿಲ್ಲ, ಕೇವಲ ನೆಲದಲ್ಲೇ ಇದ್ದು ಕೆಲಸ ಮಾಡ್ಬೇಕು. ಮತ್ತೆ ಸಾರ್ಟಿ ಅನ್ನೋ ಪದ ಇಡೀ ಸೀರೀಸ್ ಅಲ್ಲಿ ತುಂಬಾನೇ ಸಲ ನೀವು ಕೇಳಿರ್ತೀರ ಸ್ನೇಹಿತರೆ. ಸಾರ್ಟಿ ಅಂದ್ರೆ ಒಂದು ಫ್ಲೈಟ್ ಜೆಟ್ ಟೇಕ್ ಆಫ್ ಆಗಿ ಲ್ಯಾಂಡ್ ಆಯ್ತು ಅಂದ್ರೆ ಒಂದು ಸಾರ್ಟಿ ಆಯ್ತು ಅಂತ ಲೆಕ್ಕ. ಅಜಯ್ ಕೇಳ್ತಿರೋದೇನಂದ್ರೆ ಈ ರಿಸ್ಕ್ ತಗೊಳ್ಳೋದು ಬಿಟ್ಟು ಬೇರೆ ದಾರಿನೇ ಇರ್ಲಿಲ್ವಾ ಅಂತ. ಇದಕ್ಕೆ ಬಾಲ್ಡಿ ಬೇರೆ ದಾರಿ ಇತ್ತು, ಅದೇ ಡಾಗ್ ಲೆಗ್ ಮೆನೂವರ್, ಮೋಡಗಳ ಸುತ್ತ ಹೋಗ್ಬೋದಾಗಿತ್ತು ಅಂತ ಹೇಳ್ತಾನೆ. ಇದಕ್ಕೆ ದಾಲಿ ಆ ರೀತಿ ಮಾಡಿದಿದ್ರೆ 10 ಕಿಲೋಮೀಟರ್ ಎಕ್ಸ್ಟ್ರಾ ಆಗ್ತಿತ್ತು, ಫ್ಯೂಲ್ ಖಾಲಿ ಆಗ್ತಿರ್ಲಿಲ್ವಾ, ನಾನ್ ಮಾಡಿದ್ದೆ ಸರಿಯಾಗಿತ್ತು ಅಂತ ಹೇಳ್ತಾನೆ. ಬಾಲ್ಡಿ ಹೇಳ್ತಾನೆ ನೀನು ಮೋಡಗಳ ಒಳಗೆ ಟರ್ಬ್ಯುಲೆನ್ಸ್ ಇಂದ ಜೆಟ್ ನ ಕಂಟ್ರೋಲ್ ಮಾಡೋದ್ರಲ್ಲೇ ಜಾಸ್ತಿ ಫ್ಯೂಲ್ ಹೋಗಿರುತ್ತೆ ಅಂತ. ಕೊನೆಗೂ ದಾಲಿ ಒಪ್ಕೊಳ್ಳೋದೇ ಇಲ್ಲ, ನನಗೆ ರಿಸ್ಕ್ ತಗೊಳ್ಳೋಕೆ ಧೈರ್ಯ ಇದೆ, ಬೇರೆಯವ್ರಿಗೆ ಇಲ್ಲ ಅನ್ನೋ ರೀತಿ ಎಲ್ಲ ಮಾತಾಡಿದಾಗ 2 ವಾರ ಗ್ರೌಂಡೆಡ್ ಅಂತ ಹೇಳ್ತಾರೆ ಅಜಯ್. ಅದೇ ಕಾರ್ಗಿಲ್ ಅಲ್ಲಿ ಚಳಿಗಾಲ ಶುರು ಆಗಿದೆ ಅಂತ ಇಂಡಿಯನ್ ಆರ್ಮಿ ಅವರು ತಮ್ಮ ಪೋಸ್ಟ್ ಗಳನ್ನ ಬಿಟ್ಟು ಕೆಳಗೆ ಇಳಿದಿದ್ದಾರೆ. ಇನ್ನ ಪಾಕಿಸ್ತಾನ ಆರ್ಮಿ ಅವರು ತಮ್ಮ ಪ್ಲಾನ್ ಪ್ರಕಾರ ಆಗ್ಲೇ ಖಾಲಿ ಇದ್ದ 8 ಇಂಡಿಯನ್ ಪೋಸ್ಟ್ ಗಳಿಗೆ ನುಗ್ಗಿದ್ದಾರೆ. ಅಷ್ಟೇ ಅಲ್ಲ, ಪಾಕಿಸ್ತಾನ ಆರ್ಮಿಗೆ ಗೊತ್ತಿಲ್ದಂಗೆ ಸೀಕ್ರೆಟ್ ಆಗಿ ಇಟ್ಟಿದ್ದ ಇಂಡಿಯನ್ ಪೋಸ್ಟ್ ಗಳ ಬಗ್ಗೆ ಕೂಡ ಈಗ ಪಾಕಿಸ್ತಾನ ಸೈನಿಕರಿಗೆ ಗೊತ್ತಾಗಿದೆ. ಈ ವಿಷಯ ಸೈನಿಕರು ಪಾಕಿಸ್ತಾನ ಆರ್ಮಿ ಕಮಾಂಡರ್ ಜಾವೇದ್ ಹಸನ್ಗೆ ತಿಳಿಸಿದಾಗ ಇವರು ಇರೋಬರೋ ಆರ್ಮಿ ಆಫೀಸರ್ಸ್ಗೆಲ್ಲ ಹೇಳಿ ಕೊನೆಗೆ ಎಲ್ಲಾ ಪೋಸ್ಟ್ ಗಳನ್ನ ತಮ್ಮ ವಶಪಡಿಸ್ಕೊಳ್ಳೋಕೆ ವಿಂಟರ್ ಲೀವ್ ಅಂತ ಹೇಳಿ 3,000-4,000 ಸೈನಿಕರಿಗೆ ಮನೆಗೆ ಕಳಿಸಿದ್ರು. ಅವರ ಲೀವ್ ಕ್ಯಾನ್ಸಲ್ ಮಾಡಿ ಇಂಡಿಯನ್ ಪೋಸ್ಟ್ ಗಳಿಗೆ ಕಳ್ಸೋಕೆ ನಿರ್ಧಾರ ಮಾಡ್ತಾರೆ. ಈ ಕಡೆ ಏರ್ ಫೋರ್ಸ್ ಸ್ಟೇಷನ್ ಅಲ್ಲಿ ಸೆಮಿಫೈನಲ್ಸ್ ನ ಬ್ಲೂ ಲ್ಯಾಂಡ್ ಅವರೇ ಗೆದ್ದಿದ್ದಾರೆ. ಆದ್ರೆ ಗ್ರೌಂಡೆಡ್ ಆಗಿರೋ ದಾಲಿ ಬೇಜಾರ್ ಮಾಡ್ಕೊಂಡಿರೋದ್ರಿಂದ ಸ್ಯಾಂಗಿ ಮತ್ತೆ ಗೂಫಿ ಅಜಯ್ ಅವರ ಮನೆಗೆ ಬೌನ್ಸಿಂಗ್ ಅಂತ ಹೋಗೋಣ, ಹೋಗಿ ಅವರಿಗೆ ತೊಂದರೆ ಕೊಡೋಣ ಬಾ ಅಂತ ಕರ್ಕೊಂಡು ಹೊರಡ್ತಾರೆ. ಬೌನ್ಸಿಂಗ್ ಅಂದ್ರೆ ಜೂನಿಯರ್ ಆಫೀಸರ್ಸ್ ಮದುವೆ ಆಗಿರೋ ಸೀನಿಯರ್ಸ್ ನ ಮನೆಗೆ ಹೇಳ್ದೆ ಕೇಳದೆ ಹೋಗಿ ತಿಂದು ಕುಡಿದು ಮಾತುಕತೆ ನಡೆಸುವಂತ ಒಂದು ಸಂಪ್ರದಾಯ. ಬಾಲ್ಡಿ ತನ್ನ ಗರ್ಲ್ ಫ್ರೆಂಡ್ ಮಾಧವಿ ಜೊತೆ ಫೋನ್ ನಲ್ಲಿ ಮಾತಾಡ್ತಿದ್ದಾನೆ. ಮಾಧವಿಯ ಮನೆಯಲ್ಲಿ ಮದುವೆಗೆ ಒತ್ತಾಯ ಮಾಡ್ತಿರೋದ್ರಿಂದ ಓಡ್ ಹೋಗಿ ಮದುವೆ ಆಗೋಣ ಅಂತ ಹೇಳ್ತಿದ್ದಾಳೆ. ಬಾಲ್ಡಿಗೆ ಇದು ಇಷ್ಟ ಇಲ್ಲ. ಫೋನ್ ನಲ್ಲಿ ಮಾತಾಡ್ಬೇಕಾದ್ರೇನೆ ಅಜಯ್ ಅವರ ಮನೆಗೆ ಬೌನ್ಸಿಂಗ್ ಗೆ ಹೋಗೋಣ ಬಾ ಅಂತ ಎಲ್ಲರೂ ಇವನನ್ನ ಕರ್ಕೊಂಡು ಹೋದ್ರು. ಬೌನ್ಸಿಂಗ್ ಗೆ ಯಾರು ಇನ್ನೂ ಬಂದೇ ಇಲ್ವಲ್ಲ ಅಂತ ಕಾಯ್ಕೊಂಡಿದ್ದ ಅಜಯ್ ಮತ್ತೆ ಅಲ್ಕಾ ಇವರನ್ನ ಮನೆ ಒಳಗೆ ಕರ್ಕೊಂಡು ಡ್ರಿಂಕ್ಸ್ ಎಲ್ಲ ಕೊಡ್ತಾರೆ. ಇಲ್ಲಿ ಎಂಜಾಯ್ ಮಾಡ್ಕೊಂಡು ಅಜಯ್ಗೆ ತೊಂದರೆ ಕೊಟ್ಟು ಹೋಗೋಣ ಅಂತ ಬಂದಿದ್ರು. ಆದ್ರೆ ಅಲ್ಕಾ ಇರೋಬರೋ ತರಕಾರಿ ಎಲ್ಲ ತಗೊಂಡ್ ಬಂದಿಟ್ಟು ಆದಷ್ಟು ಬೇಗ ಕಟ್ ಮಾಡಿ ಅಡುಗೆ ಬೇಕೋ ಬೇಡವೋ ಅಂದಾಗ ತರಕಾರಿ ಕಟ್ ಮಾಡ್ಕೊಂಡು ಕುತ್ಕೊಳ್ಳೋ ಹಾಗಾಯ್ತು. ಹೀಗೆ ಎಲ್ಲರೂ ಮಾತಾಡ್ತಾ ಅಲ್ಕಾ ಮಾಡಿರೋ ಪುಲಾವ್ ತಿಂದು ಪಾತ್ರೆ ತೊಳೆದು ಹೋಗೋ ಟೈಮ್ಗೆ ಬಾಲ್ಡಿ ನಾನು ಅರ್ಜೆಂಟ್ ಆಗಿ ಫೋನ್ ಮಾಡೋಕೆ ಹೋಗ್ಬೇಕು ಅಂತ ಹೊರಡ್ತಾನೆ. ಎಲ್ಲರೂ ಯಾರ್ ಜೊತೆ ಮಾತಾಡ್ಬೇಕಪ್ಪ, ನಿನ್ ಹುಡುಗಿ ಜೊತೆನಾ ಅಂತ ತಮಾಷೆ ಮಾಡ್ತಿದ್ದಾರೆ. ದಾಲಿ ಇವನ ವಾಲೆಟ್ ಎತ್ಕೊಂಡು ಫೋಟೋ ಏನಾದ್ರೂ ಇದೆಯಾ ಅಂತ ನೋಡೋಕೆ ಹೋದಾಗ ಬಾಲ್ಡಿ ವಾಲೆಟ್ ನ ಜೋರಾಗಿ ಕಿತ್ಕೊಂಡ. ದಾಲಿಯ ಮೂಗಿಗೆ ಏಟಾಗಿ ರಕ್ತ ಬರೋಕೆ ಶುರು ಆಯ್ತು. ಇದರಿಂದ ದಾಲಿ ಬೇಜಾರ್ ಮಾಡ್ಕೊಂತಾನೆ. ಅಜಯ್ ಮತ್ತೆ ಅಲ್ಕಾಗೆ ಏನೋ ಸಮಸ್ಯೆ ಇದೆ ಅಂತ ಗೊತ್ತಾಗಿದೆ. ಸ್ವಲ್ಪ ದಿನ ಆದ್ಮೇಲೆ ಮಾಧವಿನೇ ಮನೆ ಬಿಟ್ಟು ಸೀದಾ ಏರ್ ಫೋರ್ಸ್ ಸ್ಟೇಷನ್ಗೆನೆ ಬಾಲ್ಡಿನ ಭೇಟಿ ಆಗೋಕೆ ಅಂತ ಬಂದಾಗ ಇವಳನ್ನ ಒಳಗೆ ಬಿಡಲ್ಲ. ಕೊನೆಗೂ ಟೋನಿ ಅವರ ಹತ್ರ ಮಾತಾಡೋಕೆ ಪರ್ಮಿಷನ್ ಕೊಡ್ತಾರೆ. ಎಲ್ಲಾ ವಿಷಯ ಟೋನಿ, ಅಜಯ್ ಮತ್ತೆ ಚಾವ್ಗೆ ಹೇಳಿದಾಗ ಮಾಧವಿನ VIP ಗೆಸ್ಟ್ ಹೌಸ್ ಅಲ್ಲೇ ಉಳ್ಕೊಳ್ಳೋಕೆ ವ್ಯವಸ್ಥೆ ಮಾಡ್ಕೊಡೋಕೆ ನೋಡ್ತಾರೆ. ಆದ್ರೆ ಗೆಸ್ಟ್ ಹೌಸ್ ಫುಲ್ ಆಗಿರೋದ್ರಿಂದ ಅಜಯ್ ನಮ್ಮ ಮನೆಯಲ್ಲೇ ಮಾಧವಿ ಇರ್ಲಿ, ಅಲ್ಕಾಗೂ ಖುಷಿ ಆಗುತ್ತೆ ಅಂತ ಹೇಳ್ತಾರೆ. ಪಾಕಿಸ್ತಾನಲ್ಲಿ ISI ನ ಡೈರೆಕ್ಟರ್ ಜನರಲ್ ಜಿಯಾವುದ್ದೀನ್ ಭಟ್ ನವಾಜ್ ಶರೀಫ್ಗೆ ವಾರ್ನ್ ಮಾಡ್ತಿದ್ದಾರೆ. ಪರ್ವೇಜ್ ಮುಷರಫ್ ಒಳಗೆ ಏನೋ ಮಾಡ್ತಿದ್ದಾರೆ. ಇದ್ದಕ್ಕಿದ್ದಂಗೆ ಶಾಂತಿ ಮಾತುಕತೆಯ ನಡುವೆ ವಿಂಟರ್ ಲೀವ್ ಗೆ ಹೋಗಿದ್ದ ಸೈನಿಕರ ಲೀವ್ ಕ್ಯಾನ್ಸಲ್ ಮಾಡಿಸಿ ವಾಪಸ್ ಕರ್ಸ್ಕೊಂತಾ ಇದ್ದಾರೆ ಅಂತ. ಅದಕ್ಕೆ ನವಾಜ್ ಶರೀಫ್ ಮುಷರಫ್ ನ ಕರೆದು ವಿಚಾರಿಸಿದಾಗ ಕೆಲವು ಭಯೋತ್ಪಾದಕರು ಕಾಶ್ಮೀರ್ನ ಬೆಟ್ಟಗಳಿರೋ ಪ್ರದೇಶಕ್ಕೆ ನುಗ್ಗಿ ಶಾಂತಿ ಮಾತುಕತೆಯ ಪ್ಲಾನ್ಸ್ ಫ್ಲಾಪ್ ಮಾಡೋಕೆ ಹೊರಟಿದ್ದಾರೆ. ಅವರನ್ನ ತಡೆದು ಕಾಶ್ಮೀರಲ್ಲಿ ಶಾಂತಿ ಕಾಪಾಡೋಕೆ ಲೀವ್ ಅಲ್ಲಿ ಇದ್ದ ನಮ್ಮ ಸೈನಿಕರನ್ನ ವಾಪಸ್ ಕರೆಸ್ಕೊಂಡಿರೋದು ಅಷ್ಟೇ ಅಂತ ನೀಟಾಗಿ ನವಾಜ್ ಶರೀಫ್ ನ ಯಾಮಾರಿಸ್ತಿದ್ದಾನೆ. ಅದೇ ಜಿಯಾವುದ್ದೀನ್ಗೆ ಇವನ ಮೇಲೆ ನಂಬಿಕೆ ಬರ್ತಿಲ್ಲ. ಏರ್ ಫೋರ್ಸ್ ಸ್ಟೇಷನ್ ಅಲ್ಲಿ ವಾರ್ ಗೇಮ್ಸ್ ನ ಫೈನಲ್ ಯಾವಾಗ ಬೇಕಾದ್ರೂ ಶುರು ಆಗ್ಬೋದು ಅಂತ ಒಂದು ಹೊಸ ಡೈಮಂಡ್ ಫಾರ್ಮೇಶನ್ ಬಗ್ಗೆ ಅಜಯ್ ಎಲ್ಲರಿಗೂ ಹೇಳ್ಕೊಡ್ತಾ ಇದ್ದಾರೆ. ಈ ರೀತಿ ಡೈಮಂಡ್ ಶೇಪ್ ಅಲ್ಲಿ ಎಲ್ಲಾ ಫೈಟರ್ ಜೆಟ್ಸ್ ಜೊತೆಯಲ್ಲಿ ಒಟ್ಟಿಗೆ ಫ್ಲೈ ಮಾಡಿದಾಗ ಏನಾಗುತ್ತೆ ಅಂದ್ರೆ ಶತ್ರುಗಳ ರೆಡಾರ್ ಸ್ಕ್ರೀನ್ ಮೇಲೆ 5-6 ಡಾಟ್ಸ್ ತೋರ್ಸಲ್ಲ, ಕೇವಲ ಒಂದು ದೊಡ್ಡ ಡಾಟ್ ತೋರಿಸುತ್ತೆ ಅಷ್ಟೇ. ಇದರಿಂದ ಯಾವುದೋ ಟ್ರಾನ್ಸ್ಪೋರ್ಟ್ ಏರ್ ಕ್ರಾಫ್ಟ್ ಅಂದ್ರೆ ಯುದ್ಧ ವಿಮಾನ ಅಲ್ಲ, ಮನುಷ್ಯರನ್ನ ಅಥವಾ ಕಾರ್ಗೋಗಳನ್ನ ತಗೊಂಡು ಹೋಗ್ತಾ ಇರೋ ದೊಡ್ಡ ಏರ್ ಕ್ರಾಫ್ಟ್ ಇರ್ಬೋದು ಅಷ್ಟೇ ಅನ್ಕೊಂಡು ಶತ್ರುಗಳು ಕನ್ಫ್ಯೂಸ್ ಆಗ್ತಾರೆ. ಕೊನೆ ಟೈಮಲ್ಲಿ ಫಾರ್ಮೇಶನ್ ಬ್ರೇಕ್
ಮಾಡಿ ಎಲ್ಲರೂ ಸ್ಪ್ಲಿಟ್ ಆಗಿ ಮೊದ್ಲಿನ ತರ ಫೋಟೋಸ್ ತಗೊಂಡ್ ಬರ್ಬೇಕು. ಈ ರೀತಿ ಮಾಡೋದ್ರಿಂದ ರೆಡ್ ಲ್ಯಾಂಡ್ ಅವರು ದಾಳಿ ಮಾಡೋಕೆ ರೆಡಿ ಆಗುವಷ್ಟರಲ್ಲಿ ಇವರು ವಾಪಸ್ಸೇ ಬಂದಿರ್ತಾರೆ. ಈ ಫಾರ್ಮೇಶನ್ ತುಂಬಾನೇ ರಿಸ್ಕಿ, ಅದಕ್ಕೆ ಎಲ್ಲರೂ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಅಜಯ್, ನಿನಗೆ ಮತ್ತೆ ಫ್ಲೈ ಮಾಡೋಕೆ ಅವಕಾಶ ಕೊಡೋಣ ಅಂತ ಅನ್ಕೊಂಡಿದ್ದೆ, ಯಾಕೋ ಧೈರ್ಯ ಇಲ್ಲ ಅನ್ಸುತ್ತೆ ಅಂತ ದಾಲಿಗೆ ಹೇಳಿದಾಗ, ಇಲ್ಲ ನಾವು ಈ ಫಾರ್ಮೇಶನ್ ಮಾಡ್ತೀವಿ ಅಂತ ದಾಲಿ ಹೇಳ್ತಾನೆ. ಕೊನೆಗೆ ಬೇರೆಯವರು ಕೂಡ ಒಪ್ಕೊಂಡು ಪ್ರಾಕ್ಟೀಸ್ ಸಾರ್ಟಿಗೆ ಹೊರಡ್ತಾರೆ. ಸಾರ್ಟಿ ಏನು ಅಂತ ಮೊದ್ಲೇ ಹೇಳಿದೀನಿ ಸ್ನೇಹಿತರೆ. ಎಲ್ಲರೂ ಡೈಮಂಡ್ ಫಾರ್ಮೇಶನ್ ಮಾಡ್ತಾರೆ. ತುಂಬಾನೇ ಹತ್ರ ಇದ್ದಾರೆ. ಟೆನ್ಷನ್ ಕೂಡ ಸ್ವಲ್ಪ ಜಾಸ್ತಿನೇ ಇದೆ. ಸಮಸ್ಯೆ ಏನಾಗ್ತಿದೆ ಅಂದ್ರೆ ಅಜಯ್ ದಾಲಿ ಜೊತೆ ಇದ್ದ ವಿಂಗ್ ಮ್ಯಾನ್ ನ ಚೇಂಜ್ ಮಾಡಿದರೆ. ಮೊದ್ಲು ಗೂಫಿ ಇದ್ದ, ಈಗ ಬಾಲ್ಡಿ ಇದ್ದಾನೆ. ಅಂದ್ರೆ ದಾಲಿ ಮೊದ್ಲಿಂದನೂ ಗೂಫಿ ಜೊತೆನೆ ಸಾರ್ಟಿ ಎಲ್ಲ ಮಾಡ್ತಿದ್ದ. ಈಗ ಬಾಲ್ಡಿ ಕೈಯಲ್ಲಿ ದಾಲಿಯ ಸ್ಪೀಡ್ ಮ್ಯಾಚ್ ಮಾಡೋಕೆ ಆಗ್ತಿಲ್ಲ. ಪ್ರತಿ ಸಲ ಹಿಂದೆ ಉಳ್ಕೊಂತ ಇದ್ದಾನೆ. ಹಿಂದೆ ಇರೋ ಸ್ಯಾಂಗಿ ಕೂಡ ಇವನ ಕಡೆಯಿಂದ ಹಿಂದೆ ಹೋಗಿ ಫಾರ್ಮೇಶನ್ ಬ್ರೇಕ್ ಆಗ್ತಾ ಇದೆ. ಕೊನೆಗೂ ಹೇಗೋ ಫಾರ್ಮೇಶನ್ ಮಾಡಿದ್ರು. 6 ಜೆಟ್ಗಳನ್ನ ಸೂಚಿಸೋ 6 ಡಾಟ್ಸ್ ಬದಲು ಒಂದೇ ಒಂದು ದೊಡ್ಡ ಡಾಟ್ ರೇಡಾರ್ ಅಲ್ಲಿ ಕಾಣ್ತಾ ಇದೆ. ಇದೇ ಸಮಯಕ್ಕೆ ಮತ್ತೆ ಬಾಲ್ಡಿ ಸ್ಲೋ ಆಗ್ತಿದ್ದಾನೆ. ಸ್ಯಾಂಗಿ ದಾಲಿಗೆ ಬಾಲ್ಡಿಯ ಸ್ಪೀಡ್ ನೇ ಮ್ಯಾಚ್ ಮಾಡೋಣ ಅಂದ್ರೆ ದಾಲಿ ನಾನ್ ಹೇಳಿದ್ದೆ ಆಗ್ಬೇಕು ಅನ್ನೋ ತರದವನು. ಇವನು ಮಾತು ಕೇಳ್ತಿಲ್ಲ. ಹಾಗಾಗಿ ಎಲ್ಲಾ ಜೆಟ್ಗಳು ಗುದ್ಕೊಂಡು ಕ್ರಾಶ್ ಆದರೆ ಕಷ್ಟ ಅಂತ ಸ್ಯಾಂಗಿ ಎಲ್ಲರಿಗೂ ಫಾರ್ಮೇಶನ್ ಇಂದ ಹೊರಗೆ ಬರೋಕೆ ಹೇಳ್ತಾನೆ. ಎಲ್ಲರೂ ವಾಪಸ್ ಬಂದ್ಮೇಲೆ ಬಾಲ್ಡಿ ನನ್ ಕಡೆಯಿಂದನೇ ಇದೆಲ್ಲ ಆಯ್ತು ಅಂದ್ರೆ ದಾಲಿ ಅಜಯ್ ಅವರ ಕಡೆಯಿಂದ ಇದೆಲ್ಲ ಆಗಿದ್ದು. ಕೊನೆ ಟೈಮ್ ಅಲ್ಲಿ ವಿಂಗ್ ಮ್ಯಾನ್ ಯಾಕೆ ಚೇಂಜ್ ಮಾಡಿದ್ರು, ಸಡನ್ ಆಗಿ ವಿಂಗ್ ಮ್ಯಾನ್ ಚೇಂಜ್ ಮಾಡಿದ್ದಕ್ಕೇನೆ ಇದೆಲ್ಲ ಆಗಿದ್ದು ಅಂದಾಗ ಟೋನಿಗೆ ಕೋಪ ಬಂತು. ಏನು ಸಡನ್ ಆಗಿ ಚೇಂಜ್ ಮಾಡಿದ್ರ? ನಾವು ಎಲ್ಲ ಮನೆಯಿಂದನೇ ಯೋಚನೆ ಮಾಡಿ ಹೋಗೋಕಾಗಲ್ಲ. ಜೆಟ್ ಅಲ್ಲಿ ಇದ್ದಾಗ್ಲೇ ಸಡನ್ ಆಗಿ ಟೆಕ್ನಿಕಲ್ ಸಮಸ್ಯೆ ಆಗ್ಬೋದು, ಇಲ್ಲ ಸೀಟ್ ಎಜೆಕ್ಟ್ ಮಾಡ್ಕೊಂಡು ಜೆಟ್ ಇಂದ ಹೊರಗೆ ಬರುವಂತ ಸಂದರ್ಭ ಬರ್ಬೋದು. ಇಂಥ ಸಮಸ್ಯೆ ಎಲ್ಲ ಸಡನ್ ಆಗಿ ಬರುತ್ತೆ. ಯುದ್ಧ ಕೂಡ ಸಡನ್ ಆಗಿ ಶುರು ಆಗುತ್ತೆ. ಮೊದ್ಲೇ ಅನೌನ್ಸ್ ಮಾಡಲ್ಲ. ಕಂಪ್ಲೇಂಟ್ ಹೇಳ್ಕೊಂಡು ಕುತ್ಕೊಳ್ಳೋದು ಬಿಟ್ಟು ಚಾಲೆಂಜ್ ನ ಅಕ್ಸೆಪ್ಟ್ ಮಾಡೋದು ಕಲೀರಿ ಅಂತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ಪಿಒಕೆ ಅಲ್ಲಿ ಇರೋ ಸ್ಕಾರ್ದು ಆರ್ಮಿ ಬೇಸ್ ನ ನೋಡ್ತೀವಿ. ಆರ್ಮಿ ಆಫೀಸರ್ ತೌಕೀರ್ ಇಲ್ಲಿಗೆ ಬಂದಾಗ ತುಂಬಾನೇ ಜನ ಭಯೋತ್ಪಾದಕರ ರೀತಿ, ಉಗ್ರಗಾಮಿಗಳ ರೀತಿ ಬಟ್ಟೆ ಹಾಕಿರೋದು ನೋಡಿ ಶಾಕ್ ಆಗೋಗ್ತಾನೆ. ಕಮಾಂಡರ್ ಜಾವೇದ್ ಹಸನ್ ನ ಭೇಟಿಯಾಗಿ ಇದೇನ್ ಆರ್ಮಿ ಈಗ ಉಗ್ರಗಾಮಿಗಳ ಜೊತೆ ಕೆಲಸ ಮಾಡುತ್ತಾ ಅಂತ ಕೇಳಿದಾಗ, ಹಸನ್ ನಿಮಿಗೂ ಇವರು ಉಗ್ರಗಾಮಿಗಳು ಅಂತ ಅನಿಸ್ತಿದ್ದಾರಾ ಅಂದ್ರೆ ಇಂಡಿಯಾದವ್ರಿಗೂ ಹಾಗೆ ಅನ್ಸುತ್ತೆ. ಇಂಡಿಯನ್ ಪೋಸ್ಟ್ ಗಳಿಗೆ ನುಗ್ಗಿರೋದು ಉಗ್ರಗಾಮಿಗಳು, ಪಾಕಿಸ್ತಾನ್ ಆರ್ಮಿ ಅಲ್ಲ ಅಂತ. ಯಾಕಂದ್ರೆ ಅವರೆಲ್ಲ ಉಗ್ರಗಾಮಿಗಳ ವೇಷದಲ್ಲಿ ಇರೋ ಪಾಕಿಸ್ತಾನ್ ಆರ್ಮಿಯ 2,000 ಸೈನಿಕರು ಅಂತ ಹೇಳ್ತಾನೆ. ಗಾಬರಿಯಾಗಿ ತೌಕೀರ್ ಸೀದಾ ಪಾಕಿಸ್ತಾನ್ ಆರ್ಮಿ ಹೆಡ್ ಕ್ವಾರ್ಟರ್ಸ್ ಗೆ ಬಂದು ಮುಷರಫ್ ಜೊತೆ ಮಾತಾಡಿ ಇರೋಬರೋ ಇಂಡಿಯನ್ ಪೋಸ್ಟ್ ನ ನಮ್ಮ ವಶ ಪಡಿಸ್ಕೊಳ್ಳೋದು ಈಸಿ ಆಗಿ ಆಗುತ್ತೆ. ಹೈಟ್ ಅಡ್ವಾಂಟೇಜ್ ಇರೋದ್ರಿಂದ ಕೆಳಗಿಂದ ಇಂಡಿಯನ್ ಆರ್ಮಿ ಅವರು ವಾಪಸ್ ಬಂದಾಗ ಅವರು ಮೇಲೆ ಹತ್ಬೇಕಾದ್ರೇನೆ ಕೊಲ್ಬೋದು. ಆದ್ರೆ ಅವರು ಇಂಡಿಯನ್ ಏರ್ ಫೋರ್ಸ್ ನ ತಂದ್ರೆ ಏನ್ ಕತೆ ಅಂತ ಕೇಳ್ತಾನೆ. ಮುಷರಫ್, ನಾವು ಜರ್ಮನ್ ಮತ್ತೆ ರಷ್ಯನ್ ಏರ್ ಫೋರ್ಸ್ ಜೊತೆ ಮಾತಾಡಿದೀವಿ. ಅಂತ ವಾತಾವರಣದಲ್ಲಿ ಅಷ್ಟೊಂದು ಹೈಟ್ ಅಲ್ಲಿ ಜಗತ್ತಿನ ಯಾವುದೇ ಏರ್ ಫೋರ್ಸ್ ಆಪರೇಟ್ ಮಾಡೋಕೆ ಆಗಲ್ಲ ಅಂತ ಹೇಳ್ತಾರೆ. ಭ್ರಮೆಯಲ್ಲಿ ಇದ್ದಾರೆ. ಯಾರು ಮಾಡೋಕಾಗದೆ ಇರೋದನ್ನ ಇಂಡಿಯನ್ ಏರ್ ಫೋರ್ಸ್ ಮೊದಲ ಬಾರಿ ಮಾಡ್ತಾರೆ. ಅದನ್ನ ಮುಂದೆ ನೋಡ್ತೀವಿ ಸ್ನೇಹಿತರೆ. ಹೇಗಾದ್ರೂ ಆಗ್ಲಿ ಅಟ್ಲೀಸ್ಟ್ ಸ್ಟಿಂಗರ್ ಮಿಸೈಲ್ಸ್ ನ ಸೈನಿಕರಿಗೆ ಕೊಡೋಕೆ ನಿರ್ಧಾರ ಮಾಡ್ತಾರೆ. ಈ ಮಿಸೈಲ್ಸ್ ಇಂದ ಫೈಟರ್ ಜೆಟ್ಸ್ ನ ನಾಶ ಮಾಡಬಹುದು. ಹಾಗಾಗಿ ಇದಕ್ಕೂ ಪ್ರೈಮ್ ಮಿನಿಸ್ಟರ್ ನವಾಜ್ ಶರೀಫ್ ನ ಪರ್ಮಿಷನ್ ಬೇಕು. ಯಾಮಾರ್ಸಿ ಪರ್ಮಿಷನ್ ಪಡ್ಕೊಳ್ಳೋಕು ಮುಷರಫ್ಗೆ ಗೊತ್ತಿದೆ. ಸೊ ಕೊನೆಗೂ ಶಾಂತಿ ಮಾತುಕತೆ ನಡೆಸೋ ದಿನ ಬಂದೇ ಬಿಡ್ತು. ಫೆಬ್ರವರಿ 19, 1999. ಪ್ರೈಮ್ ಮಿನಿಸ್ಟರ್ ಅಟಲ್ ಬಿಹಾರಿ ವಾಜಪೇಯಿ ಅವರು ಬಸ್ಸಲ್ಲಿ ಬಾರ್ಡರ್ ಕ್ರಾಸ್ ಮಾಡಿ ಪಾಕಿಸ್ತಾನ್ಗೆ ಹೋಗ್ತಾರೆ. ನವಾಜ್ ಶರೀಫ್ ತುಂಬಾನೇ ಗೌರವ ಸನ್ಮಾನದಿಂದ ವಾಜಪೇಯಿ ಅವ್ರನ್ನ ಸ್ವಾಗತ ಮಾಡ್ಕೊಂತಾರೆ. ಆದ್ರೆ ಸಮಸ್ಯೆ ಏನು ಅಂದ್ರೆ ಏರ್ ಫೋರ್ಸ್, ನೇವಿ ಮತ್ತೆ ಆರ್ಮಿಯ ಚೀಫ್ ಗಳು ಯಾರು ಕೂಡ ಬಂದಿಲ್ಲ. ಇದನ್ನ ಟಿವಿ ನ್ಯೂಸ್ ಅಲ್ಲಿ ನೋಡ್ತಿರೋ ಟೋನಿ ಮತ್ತೆ ಅಜಯ್ ಶಾಂತಿ ಮಾತುಕತೆ ನಡೀತಾ ಇರೋದು ಆರ್ಮಿಗೆ ಇಷ್ಟ ಆಗ್ತಿಲ್ಲ ಅನ್ಸುತ್ತೆ ಅಂತ ಮಾತಾಡ್ಕೊಂತಿದ್ದಾರೆ. ಯಾಕೆ ವಾಜಪೇಯಿ ಅವ್ರನ್ನ ಸ್ವಾಗತಿಸೋಕೆ ಬರ್ಲಿಲ್ಲ ಅಂತ ಕೇಳೋಕೆ ಆರ್ಮಿ ಚೀಫ್ ಗಳ ಹತ್ರ ನವಾಜ್ ಶರೀಫ್ ಬಂದಾಗ ಮುಷರಫ್ ಶಾಂತಿ ಮಾತುಕತೆಯಿಂದ ಕಾಶ್ಮೀರ್ ನಮ್ದಾಗಲ್ಲ, ಭಾರತದ ಮೇಲೆ ಪ್ರೆಷರ್ ಹಾಕಬೇಕು ಅಂದಾಗ 3 ಜನ ಸುಮ್ನೆ ಗವರ್ನರ್ ಹೌಸ್ ಗೆ ಬಂದು ವಾಜಪೇಯಿ ಅವರಿಗೆ ಸಲ್ಯೂಟ್ ಹೊಡೆದು ಹೋಗ್ಬೇಕು ಅಂತ ಹೇಳಿ ಹೋಗ್ತಾರೆ ನವಾಜ್ ಶರೀಫ್. ಆದ್ರೆ ಗವರ್ನರ್ಸ್ ಹೌಸ್ ಅಲ್ಲಿ ನೇವಿ ಮತ್ತೆ ಏರ್ ಫೋರ್ಸ್ ನ ಚೀಫ್ ಇಬ್ರು ಗೌರವದಿಂದ ವಾಜಪೇಯಿ ಅವ್ರಿಗೆ ಸಲ್ಯೂಟ್ ಮಾಡಿದ್ರೆ ಮುಷರಫ್ ಇವರು ತನ್ನ ಫ್ರೆಂಡ್ ಏನೋ ಅನ್ನೋ ಹಾಗೆ ಹ್ಯಾಂಡ್ ಶೇಕ್ ಮಾಡ್ತಾನೆ. ನವಾಜ್ ಶರೀಫ್ಗೆ ಕೋಪ ಬರ್ತಿದೆ. ವಾಜಪೇಯಿ ಅವರೇನೋ ಬೇಜಾರ್ ಮಾಡ್ಕೊಳ್ಳೋಕೆ ಹೋಗಲ್ಲ. ಈ ಕಡೆ ಬಾಲ್ಡಿ ಮಾಧವಿನ ಭೇಟಿ ಆಗೋಕೆ ಅಂತ ಅಜಯ್ ಅವರ ಮನೆಗೆ ಬಂದಿದ್ದಾನೆ. ಬಾಲ್ಡಿ ನನಗೆ ಫೋನ್ ಮಾಡಿ ವಿಷಯ ತಿಳಿಸದೆ ಸಡನ್ ಆಗಿ ಯಾಕೆ ಬಂದೆ, ನನ್ನ ಕಲೀಗ್ಸ್ ಮತ್ತೆ ಸೀನಿಯರ್ಸ್ ಎಲ್ಲ ಏನ್ ಅನ್ಕೊಂತಾರೆ ಅಂದಾಗ ಮಾಧವಿಗೆ ಬೇಜಾರಾಯ್ತು. ನಿನಗೋಸ್ಕರ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಬಿಟ್ಟು ರಾತ್ರೋರಾತ್ರಿ ಎದ್ದು ಓಡ್ ಬಂದಿದ್ದೀನಿ, ನಿನಗೆ ಸೀನಿಯರ್ಸ್ ಮತ್ತೆ ಕೊಲೀಗ್ಸ್ ನ ಚಿಂತೆನಾ ಅಂತ ಬೇಜಾರ್ ಮಾಡ್ಕೊಂಡು ಹೋಗ್ತಾಳೆ. ಅಲ್ಕಾಗೆ ಮಾಧವಿ ಬೇಜಾರಾಗಿರೋದು ನೋಡಿನೇ ಗೊತ್ತಾಯ್ತು ಬಾಲ್ಡಿ ಜೊತೆ ಜಗಳ ಮಾಡ್ಕೊಂಡಿದ್ದಾಳೆ ಅಂತ. ಅದಕ್ಕೆ ಯಾವಾಗ್ಲೂ ಸಾರ್ಟಿ ಇದ್ದಾಗ ಗಂಡ ಆಗ್ಲಿ ಬಾಯ್ ಫ್ರೆಂಡ್ ಜೊತೆ ಆಗ್ಲಿ ಜಗಳ ಮಾಡ್ಕೊಳ್ಳೋಕೆ ಹೋಗ್ಬಾರ್ದು. ಗಂಟೆಗೆ 1000
ಕಿಲೋಮೀಟರ್ಗಿಂತ ಹೆಚ್ಚು ವೇಗ ಹೋಗೋ ಜೆಟ್ ಒಳಗೆ ಅವರು ಇರ್ತಾರೆ. ಕಾಕ್ಪಿಟ್ ಅಲ್ಲಿ 200ಕ್ಕಿಂತ ಹೆಚ್ಚು ಕಂಟ್ರೋಲ್ಸ್ ಇರುತ್ತೆ. ಎಲ್ಲ ಸರಿಯಾಗಿ ನಡಿಬೇಕು ಅಂದ್ರೆ ಸೆಕೆಂಡ್ಸ್ ಅಲ್ಲೇ ಡಿಸಿಷನ್ಸ್ ತಗೋಬೇಕಾಗುತ್ತೆ. ಅಂತ ಸಂದರ್ಭದಲ್ಲಿ ಮನೆ, ಹೆಂಡತಿ, ಗರ್ಲ್ ಫ್ರೆಂಡ್ ಬಗ್ಗೆ ಎಲ್ಲ ಯೋಚನೆ ಮಾಡೋಕೆ ಆಗಲ್ಲ. ಅದಕ್ಕೆ ನಾನು ಸಾರ್ಟಿ ಇದ್ದಾಗ ಯಾವತ್ತೂ ಅಜಯ್ ಜೊತೆ ಜಗಳ ಆಡಲ್ಲ. ಎಲ್ಲ ಬರ್ದಿಡ್ಕೊಂಡು ಸಾರ್ಟಿ ಆದ್ಮೇಲೆ ಒಂದೇ ಸಲ ಜಗಳ ಆಡ್ತೀನಿ ಅಂತಾಳೆ. ಅಲ್ಕಾ ಹೇಳ್ದಂಗೆ ಬಾಲ್ಡಿ ಜೊತೆ ಆಗ್ತಾ ಇದೆ. ಪ್ರಾಕ್ಟೀಸ್ ಅಲ್ಲಿ ಫೋಕಸ್ ಮಾಡೋಕೆ ಆಗ್ತಿಲ್ಲ. ಬರೀ ಮಾಧ್ವಿ ಹೇಳಿದೆ ತಲೆಯಲ್ಲಿ ಓಡ್ತಾ ಇದೆ. ಸ್ಯಾಂಗಿ ಇವನಿಗೆ ಸಪೋರ್ಟ್ ಮಾಡ್ತಿದ್ರೆ ದಾಲಿ ಇವನ ಪರ್ಸನಲ್ ಪ್ರಾಬ್ಲಮ್ ನನ್ ಪ್ರಾಬ್ಲಮ್ ಅಂತ ಕೂಗಾಡ್ತಿದ್ದಾನೆ. ಅದಕ್ಕೆ ಬಾಲ್ಡಿ ಟೋನಿ ಅವರ ಮನೆಯಲ್ಲಿ ಅಜಯ್ ಅವರು ಕೂಡ ಇದ್ದಾಗ ಇವರ ಹತ್ರ ಬಂದು ನನ್ನನ್ನ ಟ್ರಾನ್ಸ್ಪೋರ್ಟ್ ಸ್ಕ್ವಾಡ್ರನ್ಗೆ ಹಾಕ್ಬಿಡಿ, ನನಗೆ ಮಾಧ್ವಿನೂ ಬೇಕು, ಏರ್ ಫೋರ್ಸ್ ಕೂಡ ಬೇಕು, ಎರಡು ಕಡೆ ಒಟ್ಟಿಗೆ ಇರೋದು ನನಗೆ ಕಷ್ಟ ಆಗ್ತಿದೆ. ಟ್ರಾನ್ಸ್ಪೋರ್ಟ್ ಸ್ಕ್ವಾಡ್ರನ್ ಅಲ್ಲಿ ರಿಸ್ಕ್ ಕಡಿಮೆ ಇರುತ್ತೆ, ಮಾಧ್ವಿಯ ಮನೆಯವರು ಕೂಡ ಮದುವೆಗೆ ಒಪ್ಕೊಂತಾರೆ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಾಗ ನೋಡೋಣ ಆಮೇಲೆ ಇದರ ಬಗ್ಗೆ ಮಾತಾಡೋಣ ಅಂತ ಕಳಿಸ್ತಾರೆ. ಇನ್ನೊಂದ್ ಕಡೆ ಪಾಕಿಸ್ತಾನಲ್ಲಿ ವಿದೇಶಾಂಗ ಸಚಿವರಾದ ಜಸ್ವಂತ್ ಸಿಂಗ್, ನವಾಜ್ ಶರೀಫ್ ಇವರ ತಂದೆ ಮೊಹಮ್ಮದ್ ಶರೀಫ್ ಮತ್ತೆ ಬೇರೆ ಮಿನಿಸ್ಟರ್ ಗಳ ಜೊತೆ ಶಾಂತಿ ಮಾತುಕತೆಗೆ ಕೂತಾಗ ಮೊದಲು ಜಸ್ವಂತ್ ಸಿಂಗ್ ಅವ್ರಿಗೆ ಹೇಳೋದೆ ಚೇನಾಬ್ ನದಿನ ಹೊಸ ಲೈನ್ ಆಫ್ ಕಂಟ್ರೋಲ್ ಮಾಡಿದ್ರೆ ಕಾಶ್ಮೀರಲ್ಲಿ ಇರೋ ಮುಸ್ಲಿಂ ಮೆಜಾರಿಟಿ ಏರಿಯಾ ಎಲ್ಲ ಪಾಕಿಸ್ತಾನ್ಗೆ ಸೇರುತ್ತೆ ಅಂತ. ಆದ್ರೆ ಜಸ್ವಂತ್ ಸಿಂಗ್ ಅವರು ಒಪ್ಪಲ್ಲ. ವಾಜಪೇಯಿ ಅವರು ಪಾಕಿಸ್ತಾನ ಆರ್ಥಿಕ ಪರಿಸ್ಥಿತಿಯನ್ನ ಸುಧಾರಿಸೋದ್ರಲ್ಲಿ ಸಹಾಯ ಮಾಡೋಕೆ 100 ಕೋಟಿ ರೂಪಾಯಿ ದುಡ್ಡು ಮತ್ತೆ 40 ಲಕ್ಷ ಟನ್ಗಳಷ್ಟು ಗೋಧಿನ ಲೋನ್ಗೆ ಕೊಡೋಕೆ ತಯಾರಿದ್ದಾರೆ. ಕಾಶ್ಮೀರಲ್ಲಿ ಎಲ್ಲಿವರೆಗೂ ಭಯೋತ್ಪಾದಕ ಚಟುವಟಿಕೆಗಳು ನಡೀತಾ ಇರುತ್ತೋ ಅಲ್ಲಿವರೆಗೂ ಕಾಶ್ಮೀರ್ನ ವಿಷಯವಾಗಿ ಏನು ಮಾತಾಡೋಕೆ ವಾಜಪೇಯಿ ಅವರು ತಯಾರಿಲ್ಲ ಅಂತಾರೆ. ಕೋಪದಲ್ಲಿ ನವಾಜ್ ಶರೀಫ್ ಕೂಡ ಸ್ವಲ್ಪ ಜೋರಾಗಿ ಮಾತಾಡ್ತಾರೆ. ಮಾತುಕತೆ ಎಲ್ಲ ಆದ್ಮೇಲೆ ಮೊಹಮ್ಮದ್ ಶರೀಫ್ ತಮ್ಮ ಮಗನಿಗೆ, ನಮ್ಮ ಇತ್ತೆಫಾಕ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಚೆನ್ನಾಗಿ ನಡಿಬೇಕು ಅಂದ್ರೆ ನೀನು ಈ ಸ್ಥಾನದಲ್ಲಿ ಕುತ್ಕೊಂಡಿರ್ಬೇಕು, ಪವರ್ ಅಲ್ಲಿ ಇರೋದು ತುಂಬಾನೇ ಮುಖ್ಯ, ಪಾಲಿಟಿಕ್ಸ್ ಕೂಡ ಬಿಸ್ನೆಸ್, ನೀನು ಎಲ್ಲಾ ಹಾಳ್ ಮಾಡೋದು ಬಿಟ್ಟು ಹಲ್ ಬಿಡ್ಕೊಂಡು ಹೋಗಿ ಲಾಹೋರ್ ಡಿಕ್ಲರೇಷನ್ ಗೆ ಸೈನ್ ಮಾಡ್ಬಿಟ್ ಬಾ, ಆಮೇಲೆ ಮುಂದಿಂದು ನೋಡ್ಕೊಳ್ಳೋಣ ಅಂತ ಹೇಳ್ತಾರೆ. ಲಾಹೋರ್ ಡಿಕ್ಲರೇಷನ್ ಗೆ ಸೈನ್ ಮಾಡೋ ದಿನ ಕೂಡ ಬಂತು. ನವಾಜ್ ಶರೀಫ್ ಏನು ಆಗೇ ಇಲ್ಲ ಅನ್ನೋ ಹಾಗೆ ವಾಜಪೇಯಿ ಅವರ ಜೊತೆ ಡಿಕ್ಲರೇಷನ್ ಗೆ ಸೈನ್ ಮಾಡ್ತಾರೆ. ಇದರ ಪ್ರಕಾರ ಎರಡೂ ದೇಶಗಳ ನಡುವೆ ಏನೇ ತೊಂದರೆ ಆದ್ರೂ ಶಾಂತಿಯಿಂದ ಮಾತುಕತೆ ನಡೆಸಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬೇಕು. ನ್ಯೂಕ್ಲಿಯರ್ ವೆಪನ್ಸ್ ಇಟ್ಕೊಂಡಿರೋಣ, ಆದ್ರೆ ಬಳಸೋ ಹಂತಕ್ಕೆ ಹೋಗೋದು ಬೇಡ. ಎಲ್ಲದಕ್ಕಿಂತ ಮುಖ್ಯವಾಗಿ ಶಿಮ್ಲಾ ಅಗ್ರಿಮೆಂಟ್ ಪ್ರಕಾರ ಲೈನ್ ಆಫ್ ಕಂಟ್ರೋಲ್ ನ ಪಾಲನೆ ಮಾಡೋಣ ಅಂತ ಸೈನ್ ಮಾಡಿರೋದು. ಪಾಕಿಸ್ತಾನ್ಗೆ ಫುಲ್ ಕಾನ್ಫಿಡೆನ್ಸ್ ಇದೆ, ಭಾರತ ಇದರಲ್ಲಿ ಯಾವುದರ ಉಲ್ಲಂಘನೆ ಕೂಡ ಮಾಡೋದಿಲ್ಲ ಅಂತ. ಆದ್ರೆ ಪಾಕಿಸ್ತಾನ್ ಆರ್ಮಿ ಅವರೇ ನ್ಯೂಕ್ಲಿಯರ್ ವೆಪನ್ಸ್ ನ ಯೂಸ್ ಮಾಡೋದು ಬಿಟ್ಟು ಬೇರೆ ಎಲ್ಲದರ ಉಲ್ಲಂಘನೆ ಮಾಡಿದರೆ. ಶಿಮ್ಲಾ ಅಗ್ರಿಮೆಂಟ್ ನ ಉಲ್ಲಂಘನೆ ಅಂತೂ ದೊಡ್ಡದಾಗೆ ಆಗಿದೆ. ಡಿಕ್ಲರೇಷನ್ ಗೆ ಸೈನ್ ಮಾಡಿ ಬಂದು ಬೇಜಾರಲ್ಲಿ ಇರೋ ನವಾಜ್ ಶರೀಫ್ಗೆ ಮುಷರಫ್ ಫೋನ್ ಮಾಡಿ, ನಾನು ಮೊದಲೇ ಹೇಳಿಲ್ವಾ ಶಾಂತಿ ಮಾತುಕತೆಯಿಂದ ಏನು ಆಗಲ್ಲ, ಇಂಡಿಯಾ ಅವರು ಶಾಂತಿಯಿಂದ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಲ್ಲ, ಅದಕ್ಕೆ ನಾನು ನಿಮ್ಮ ಪರ್ಮಿಷನ್ ಇಂದ ಕಾಶ್ಮೀರಲ್ಲಿ ಭಯೋತ್ಪಾದಕರ ಆಪರೇಷನ್ಸ್ ನ ಶುರು ಮಾಡ್ಬೇಕು ಅನ್ಕೊಂಡಿದ್ದೀನಿ, ನೀವು ಒಂದು ಸಲ ಈ ಬೆಟ್ಟಗಳ ಪ್ರದೇಶಕ್ಕೆ ಬಂದು ನೋಡಿ, ನಾನು ಏನ್ ಹೇಳ್ತಾ ಇದ್ದೀನಿ ಅನ್ನೋದು ಅರ್ಥ ಆಗುತ್ತೆ ಅಂದಾಗ ಆಯ್ತು ಬರ್ತೀನಿ ಅಂತಾರೆ ನವಾಜ್ ಶರೀಫ್. ಆಲ್ರೆಡಿ ಶುರು ಆಗಿರೋ ಆಪರೇಷನ್ ನವಾಜ್ ಶರೀಫ್ ಅವರ ಒಪ್ಪಿಗೆಯಿಂದ ಶುರು ಮಾಡಿರೋ ಹಾಗೆ ತೋರ್ಸೋಕೆ ಹೊರಟಿದ್ದಾನೆ ಮುಷರಫ್. ಅಷ್ಟೇ ಅಲ್ಲ, ನವಾಜ್ ಶರೀಫ್ಗೆ ಮ್ಯಾಪ್ ತೋರಿಸೋ ಸಂದರ್ಭದಲ್ಲಿ ಪಾಕಿಸ್ತಾನ್ ಸೈನಿಕರು ತಮ್ಮ ವಶಪಡಿಸಿಕೊಂಡಿರೋ ಇಂಡಿಯನ್ ಪೋಸ್ಟ್ ಗಳನ್ನ ಕೂಡ ಮಾರ್ಕ್ ಮಾಡಿ, ಆದ್ರೆ ಲೈನ್ ಆಫ್ ಕಂಟ್ರೋಲ್ ನ ಮಾರ್ಕ್ ಮಾಡಬೇಡಿ ಅಂತ ಜಾವೇದ್ ಹಸನ್ಗೆ ಹೇಳಿ ಹೋಗ್ತಾನೆ. ಅಂದ್ರೆ ಇವರ ಸೈನಿಕರು ಲೈನ್ ಆಫ್ ಕಂಟ್ರೋಲ್ ನ ದಾಟಿರೋ ವಿಷಯ ನವಾಜ್ ಶರೀಫ್ಗೆ ಗೊತ್ತಾಗಬಾರ್ದು ಅಂತ ಈ ರೀತಿ ಮಾಡ್ತಿರೋದು. ಏರ್ ಫೋರ್ಸ್ ಸ್ಟೇಷನ್ ಅಲ್ಲಿ ಬಾಲ್ಡಿ ತನ್ನ ಟೀಮ್ ಜೊತೆ ಇಲ್ಲ, ದಾಲಿ ವಾರ್ ಗೇಮ್ಸ್ ಫೈನಲ್ ಅಲ್ಲಿ ಬಾಲ್ಡಿನ ರಿಪ್ಲೇಸ್ ಮಾಡೋದೇ ಒಳ್ಳೇದು ಅಂತ ಹೇಳ್ತಿದ್ದಾನೆ. ಅದಕ್ಕೆ ಅಜಯ್ ರಾತ್ರಿ ಎಲ್ಲರನ್ನ ತಮ್ಮ ತಮ್ಮ ಬೈಕ್ ಜೊತೆ ಗ್ರೌಂಡ್ ಗೆ ಕರೆಸ್ಕೊಂಡು ಎಲ್ಲರ ಬೈಕ್ ಗಳಿಗೆ ಹಗ್ಗ ಟೈಟ್ ಆಗಿ ಕಟ್ಕೊಳ್ಳೋಕೆ ಹೇಳ್ತಾರೆ. ಮತ್ತೆ ಆಕಾಶದಲ್ಲಿ ಮಾಡ್ಬೇಕಾಗಿರೋ ಡೈಮಂಡ್ ಫಾರ್ಮೇಶನ್ ಮೊದಲು ಗ್ರೌಂಡ್ ಮೇಲೆ ಮಾಡಿ, ಬೈಕ್ ಗಳಿಗೆ ಕಟ್ಕೊಂಡಿರೋ ಹಗ್ಗ ಮಿಸ್ ಆಗು ಕಟ್ ಆಗ್ಬಾರ್ದು, ಹತ್ರದಲ್ಲೇ ಹೋಗ್ಬೇಕು ಅಂತ ಹೇಳಿ ಕಳಿಸ್ತಾರೆ. ಗ್ರೌಂಡ್ ನ ಒಂದು ರೌಂಡ್ ಸುತ್ಕೊಂಡ್ ಬರೋಕೆ ಹೇಳಿರೋದು ಅಷ್ಟೇ, ಆದ್ರೆ ಇವರ ಕೈಯಲ್ಲಿ ಆಗ್ತಿಲ್ಲ. ಬಾಲ್ಡಿ ಒಂದ್ ಕಡೆ ಆದ್ರೆ ಯಾರ್ ಮಾತು ಕೇಳ್ದೇ ಇರೋ ದಾಲಿ ಇನ್ನೊಂದು ಕಡೆ. ದಾಲಿ ಫ್ಲೈಟ್ ಅಲ್ಲಿ ಮಾಡ್ದಂಗೆ ಇಲ್ಲೂ ಸ್ಪೀಡ್ ಆಗಿ ಹೋಗೋಕೆ ಹೋಗಿ ಜಾಸ್ತಿ ಸಲ ಇವನ ಕಡೆಯಿಂದನೇ ಹಗ್ಗ ಕಟ್ ಆಗ್ತಾ ಇದೆ. ಅಜಯ್ ಪ್ರತಿ ಸಲ ಇವರನ್ನ ವಾಪಸ್ ಕರೆಯೋದು, ಹಗ್ಗ ಮತ್ತೆ ಕಟ್ಸಿ ಕಳ್ಸೋದು, ಏನೇ ಮಾಡಿದ್ರು ಗ್ರೌಂಡ್ ನ ಸುತ್ಕೊಂಡು ಒಂದು ರೌಂಡ್ ಬರೋಕೆ ಆಗ್ತಿಲ್ಲ. ನಿನ್ ಸ್ಪೀಡ್ಗೆ ನಾವೆಲ್ಲ ಮ್ಯಾಚ್ ಮಾಡ್ಬೇಕಾ, ನಮ್ಮೆಲ್ಲರ ಮಾತು ನೀನೊಬ್ಬ ಕೇಳೋಕ್ ಆಗಲ್ವಾ ಅಂತ ಸ್ಯಾಂಗಿ ಮತ್ತೆ ಗೂಫಿ ದಾಲಿಗೆ ಬೈದ್ರು, ಇವನು ಕೇಳಲ್ಲ. ಈಗ ಅಜಯ್ ನೀವೆಲ್ಲ ಏರ್ ಫೋರ್ಸ್ ಅಲ್ಲಿ ಯಾಕಿದಿರೋ ಗೊತ್ತಿಲ್ಲ, ನೆಲದಲ್ಲೇ ಫಾರ್ಮೇಶನ್ ಮಾಡೋಕ್ ಆಗ್ತಿಲ್ಲ, ಆಕಾಶದಲ್ಲಿ ಎಲ್ಲಿಂದ ಮಾಡ್ತೀರಾ, ಮತ್ತೆ ನೀನು ಬಾಲ್ಡಿ ಟ್ರಾನ್ಸ್ಪೋರ್ಟ್ ಸ್ಕ್ವಾಡ್ರನ್ ಗೆ ಟ್ರಾನ್ಸ್ಫರ್ ಆಗೋದಲ್ಲ, ಸೀದಾ ರಿಸೈನ್ ಮಾಡಿ ಮನೆಗೆ ಹೋಗು, ಏರ್ ಫೋರ್ಸ್ ಗೆ ನಿಮ್ಮೆಲ್ಲರ ಅವಶ್ಯಕತೆ ಇಲ್ಲ ಅಂತ ಬೈತಾರೆ. ಇದರಿಂದ ಇವರ ಹತ್ರ ಅನಿಸ್ಕೋಬೇಕಂತಾದ್ರೂ ಎಲ್ಲರೂ ಮಾತಾಡ್ಕೊಂಡು ನಾವು ಈ ಫಾರ್ಮೇಶನ್ ಕಂಪ್ಲೀಟ್
ಕಂಪ್ಲೀಟ್ ಮಾಡಿ ತೋರಿಸ್ಬೇಕು ಅಂತ ಹೊರಡ್ತಾರೆ. ಬಾಲ್ಡಿ ಮಧ್ಯದಲ್ಲೇ ಎಲ್ಲರನ್ನ ನಿಲ್ಸಿ ನನ್ ಕೈಯಲ್ಲಿ ಆಗಲ್ಲ, ನನ್ನಿಂದ ನಿಮ್ಮೆಲ್ಲರಿಗೂ ತೊಂದ್ರೆ, ನನ್ನನ್ನ ಬಿಟ್ಬಿಡಿ ಅಂದಾಗ ಸ್ಯಾಂಗಿ ಮತ್ತೆ ಈ ಬಾರಿ ದಾಲಿ ಕೂಡ ಇವನಿಗೆ ಧೈರ್ಯ ತುಂಬುತ್ತಾರೆ. ಪರ್ಸನಲ್ ಪ್ರಾಬ್ಲಮ್ ಏನೇ ಇರ್ಬೋದು, ಆದ್ರೆ ಒಂದು 10 ನಿಮಿಷ ನಮಗೆ ಮತ್ತೆ ಈ ಬೈಕ್ಗೆ ಅಂತ ಕೊಡು, ಬೇರೆಯವರು ನೀನು ಏರ್ ಫೋರ್ಸ್ ಅಲ್ಲಿ ಇರ್ಬೇಕೋ ಬೇಡವೋ ಅನ್ನೋದು ನಿರ್ಧಾರ ಮಾಡೋ ಹಾಗಾಗ್ಬಾರ್ದು ಅಂದಾಗ ಬಾಲ್ಡಿ ಒಪ್ಕೊಂತಾನೆ. ಕೊನೆಗೂ ಫೋಕಸ್ ಮಾಡಿ ಎಲ್ಲರೂ ಫಾರ್ಮೇಶನ್ ಮಾಡಿದಾಗ ಹಗ್ಗ ಕಟ್ಟಾಗ್ದಂಗೆ ಈ ಬಾರಿ ಕಂಪ್ಲೀಟ್ ಮಾಡ್ತಾರೆ. ಇಷ್ಟಕ್ಕೆ ಅಜಯ್ ಸುಮ್ನಾಗಲ್ಲ. ಇಲ್ಲಿವರೆಗೂ ಎಲ್ಲರೂ ಬೈಕಲ್ಲಿ ಸ್ಪೀಡೋಮೀಟರ್ ಅಲ್ಲಿ ಸ್ಪೀಡ್ ನ ಮ್ಯಾಚ್ ಮಾಡಿ ಕರೆಕ್ಟ್ ಆಗಿ ಫಾರ್ಮೇಶನ್ ಮಾಡಿದ್ರು. ಆದ್ರೆ ಈಗ ಎಲ್ಲರ ಬೈಕ್ ನ ಸ್ಪೀಡೋಮೀಟರ್ ಗೆ ಟೇಪ್ ಅಂಟಿಸಿ ಸ್ಪೀಡೋಮೀಟರ್ ನೋಡದೆ ಫಾರ್ಮೇಶನ್ ಮಾಡೋಕೆ ಹೇಳ್ತಾರೆ. ಇದನ್ನ ಕೂಡ ಚಾಲೆಂಜ್ ಆಗಿ ತಗೊಂಡು ಎಲ್ಲರೂ ಮಾಡ್ತಾರೆ. ಇದರಿಂದ ಸಾಬೀತಾಗಿದ್ದೇನಂದ್ರೆ ಫ್ಲೈಟ್ ಅಲ್ಲೂ ಅಷ್ಟೇ ಇವರ ಫೈಟರ್ ಜೆಟ್ ಆಗ್ಲಿ ಸ್ಪೀಡೋಮೀಟರ್ ಆಗ್ಲಿ ಮ್ಯಾಚ್ ಆಗ್ಬೇಕಾಗಿಲ್ಲ, ಮ್ಯಾಚ್ ಆಗ್ಬೇಕಾಗಿರೋದು ಅಥವಾ ಕನೆಕ್ಟ್ ಆಗ್ಬೇಕಾಗಿರೋದು ಇವರೆಲ್ಲರ ಮೈಂಡ್ ಅಂದ್ರೆ ಮನಸ್ಸು. ಇದು ಅಜಯ್ ಅವರಿಂದ ಮಾತ್ರ ಸಾಧ್ಯ ಆಯ್ತು ಅಂತ ಇವರ ಮೇಲೆ ಗೌರವ ಇನ್ನಷ್ಟು ಹೆಚ್ಚಾಗುತ್ತೆ. ಅದೇ ಪಿಒಕೆ ಅಲ್ಲಿ ಇರೋ ಗಿಲ್ಗಿಟ್ ಬಲ್ಟಿಸ್ತಾನ್ ಪ್ರದೇಶಕ್ಕೆ ಮುಷರಫ್ ಕರೆದಿರೋದ್ರಿಂದ ನವಾಜ್ ಶರೀಫ್ ಬಂದಿದ್ದಾರೆ. ಮೊದಲು ಲೈನ್ ಆಫ್ ಕಂಟ್ರೋಲ್ ಇಲ್ದೇ ಇರೋ ಮ್ಯಾಪ್ ನ ತೋರಿಸಿ ಈ ಪ್ರದೇಶದಲ್ಲಿ 8 ಪೋಸ್ಟ್ ಗಳನ್ನ ಪಾಕಿಸ್ತಾನ ಆರ್ಮಿಯವರೇ ಸ್ಥಾಪಿಸಿದ್ದಾರೆ ಅಂತ ಹೇಳ್ತಿದ್ದಾರೆ. ಭಾರತದವರ ಪೋಸ್ಟ್ ಗಳನ್ನ ವಶಪಡಿಸಿಕೊಂಡಿರೋದಲ್ಲ, ಇವರೇ ಪೋಸ್ಟ್ ಗಳನ್ನ ಸ್ಥಾಪಿಸಿರೋದಂತೆ. ಅಷ್ಟೇ ಅಲ್ಲ, ಇಲ್ಲಿರೋ ಅತಿ ಎತ್ತರದ ಪರ್ವತವನ್ನ ಯಾರ ಕೈಯಲ್ಲೂ ವಶಪಡಿಸ್ಕೊಳ್ಳೋಕೆ ಆಗಿರ್ಲಿಲ್ಲ, ಅದನ್ನ ಇವರ ಸೈನಿಕರೇ ತಮ್ಮ ಕಂಟ್ರೋಲ್ಗೆ ತಗೊಂಡಿದ್ದಾರೆ. ಮತ್ತೆ ನಿಮ್ಮ ಹೆಸರಲ್ಲಿ ಆ ಪೋಸ್ಟ್ ಗೆ ಶರೀಫ್ ಪೋಸ್ಟ್ ಅಂತ ಹೆಸರಿಟ್ಟಿದ್ದೀವಿ, ನಿಮಗೆ ಗೌರವ ಕೊಡೋಕೆ ಅಂತೆಲ್ಲ ಮುಷರಫ್ ನವಾಜ್ ಶರೀಫ್ಗೆ ಹೇಳಿ ಇವ್ರಿಗೆ ನಾನೇ ಗ್ರೇಟ್ ಅನ್ನೋ ಫೀಲಿಂಗ್ ಬರೋ ಹಾಗೆ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ಈ ಪ್ರದೇಶದಲ್ಲಿ ಇರೋ ಭಯೋತ್ಪಾದಕರಿಗೆ ಮಿಸೈಲ್ಸ್ ಮತ್ತೆ ಬೇರೆ ಬೇರೆ ಅಡ್ವಾನ್ಸ್ಡ್ ವೆಪನ್ಸ್ ಕೊಟ್ರೆ ಇಂಡಿಯಾ ಅವರ ಮೇಲೆ ಪ್ರೆಷರ್ ಜಾಸ್ತಿ ಆಗಿ ಬೇರೆ ದಾರಿ ಇಲ್ಲದೆ ಕಾಶ್ಮೀರ್ ವಿಷಯವಾಗಿ ಮಾತುಕತೆ ನಡೆಸಲೇಬೇಕಾಗುತ್ತೆ. ಅದಕ್ಕೆ ನಿಮ್ಮ ಪರ್ಮಿಷನ್ ಬೇಕು ಅಂತ ಹೇಳಿ ಸೈನ್ ಮಾಡಿಸ್ಕೊಂಡ್ರು. ಸೈನ್ ಮಾಡೋಕ್ಕೂ ಮುಂಚೆ ಏನಿದೆ ಅಂತ ಓದೋದು ಇಲ್ಲ, ಕೇವಲ ವೆಪನ್ಸ್ ಕೊಡೋಕೆ ಒಪ್ಪಿಗೆ ಕೊಟ್ಟಿದ್ದಾರಾ ಇನ್ನೇನಾದ್ರೂ ಇದೆಯಾ ಅಂತ ನೋಡ್ಲಿಲ್ಲ. ಅದಕ್ಕೆ ದೊಡ್ಡವರು ಎಜುಕೇಶನ್ ಇಂಪಾರ್ಟೆಂಟ್ ಅಂತ ಹೇಳಿರೋದು. ಕೊನೆಗೆ ಎಲ್ಲ ನವಾಜ್ ಶರೀಫ್ ಅವರ ಬುಡಕ್ಕೆ ಬರುತ್ತೆ. ಸೈನಿಕರಿಗೆ ಧೈರ್ಯ ತುಂಬೋಕೆ ಪರ್ವತಗಳ ಮೇಲೆ ಹತ್ಕೊಂಡ್ ಬಂದಿದ್ದಾರೆ ನವಾಜ್ ಶರೀಫ್ ಅವರು ಅಂತ ನ್ಯೂಸ್ ಪೇಪರ್ ಅಲ್ಲಿ ಹಾಕ್ಸೋಕೆ ಫೋಟೋ ಕೂಡ ತಗೊಂತಾರೆ. ರಿಯಲ್ ನವಾಜ್ ಶರೀಫ್ ಮತ್ತೆ ಮುಷರಫ್ ನ ಫೋಟೋನ ತೋರಿಸ್ತಾರೆ. ಇದೆಲ್ಲ ಯಾವ ರೀತಿ ನವಾಜ್ ಶರೀಫ್ ನ ವಿರುದ್ಧವಾಗಿ ಬಳಸ್ಕೊಂತಾರೆ ಅಂತ ಕೊನೆಯಲ್ಲಿ ನೋಡ್ತೀವಿ. ಏರ್ ಫೋರ್ಸ್ ಸ್ಟೇಷನ್ ಅಲ್ಲಿ ವಾರ್ ಗೇಮ್ಸ್ ನ ಫೈನಲ್ ಶುರು ಆಗಿದೆ. ಈ ಬಾರಿ ಫೈಟರ್ ಪೈಲಟ್ಸ್ ಜೊತೆ ಟೋನಿ ಮತ್ತೆ ಅಜಯ್ ಕೂಡ ತಮ್ಮ ಮಿಗ್ 21 ಅಲ್ಲಿ ಫ್ಲೈ ಮಾಡ್ತಿದ್ದಾರೆ. ಗ್ರೌಂಡ್ ಅಲ್ಲಿ ಬೈಕ್ ಗಳ ಜೊತೆ ಪರ್ಫೆಕ್ಟ್ ಆಗಿ ಡೈಮಂಡ್ ಫಾರ್ಮೇಶನ್ ಮಾಡ್ದಂಗೆ ಈಗ ಆಕಾಶದಲ್ಲೂ ಫೈಟರ್ ಜೆಟ್ ಗಳ ಜೊತೆ ಸರಿಯಾಗಿ ಫಾರ್ಮೇಶನ್ ಮಾಡ್ತಾರೆ. ಇವರ ಜೊತೆ ಟೋನಿ ಮತ್ತೆ ಅಜಯ್ ಕೂಡ ಜಾಯ್ನ್ ಆಗ್ತಾರೆ. ರೆಡ್ ಲ್ಯಾಂಡ್ ಗೆ ಎಂಟರ್ ಆಗ್ತಿದ್ದಂಗೆ ರೆಡ್ ಲ್ಯಾಂಡ್ ನ ಕಂಟ್ರೋಲ್ ರೂಮ್ ನ ರೆಡಾರ್ ಅಲ್ಲಿ ಒಂದು ದೊಡ್ಡ ಡಾಟ್ ಕಾಣಿಸ್ತಾ ಇದೆ ಅಷ್ಟೇ. ಅಜಯ್ ಅವರು ಹೇಳ್ದಂಗೆ ಇದ್ಯಾವುದೋ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ ಇರ್ಬೋದು ಅಂತ ಅನ್ಕೊಂತಿದ್ದಾರೆ. ನೋಡ್ತಿದ್ದಂಗೆ ಫಾರ್ಮೇಶನ್ ಅಲ್ಲಿ ಇದ್ದವರು ಸ್ಪ್ಲಿಟ್ ಆಗಿ ಫೋಟೋಸ್ ತಗೊಳ್ಳೋಕೆ ಶುರು ಮಾಡ್ತಾರೆ. ಇದರಿಂದ ತಡವಾಗಿ ರೆಡ್ ಲ್ಯಾಂಡ್ ಅವರು ಇಂಟರ್ಸೆಪ್ಟರ್ಸ್ ನ ಕಳಿಸ್ತಾರೆ, ಅಂದ್ರೆ ಡಿಫೆಂಡ್ ಮಾಡ್ಕೊಳ್ಳೋ ಅಂತ ಏರ್ ಕ್ರಾಫ್ಟ್ ಗಳು. ಈ ಇಂಟರ್ಸೆಪ್ಟರ್ಸ್ ಬ್ಲೂ ಲ್ಯಾಂಡ್ ನ ಒಂದು ಫೈಟರ್ ಜೆಟ್ ನ ಟಾರ್ಗೆಟ್ ಲಾಕ್ ಮಾಡಿದ್ರೆ ಮುಗೀತು. ಬ್ಲೂ ಲ್ಯಾಂಡ್ ಅವರು ಪಾಯಿಂಟ್ಸ್ ಕಳ್ಕೊಂತಾರೆ. ಮೊದಲೇ ಹೇಳಿದಂಗೆ ಇದು ಪ್ರಾಕ್ಟೀಸ್ ಅಥವಾ ಟ್ರೈನಿಂಗ್ ಆಗಿರೋದ್ರಿಂದ ಬಾಂಬ್ ಮಿಸೈಲ್ಸ್ ಎಲ್ಲ ಬಳಸಲ್ಲ ಸ್ನೇಹಿತರೆ. ಟಾರ್ಗೆಟ್ ಲಾಕ್ ಮಾಡಿದಾಗ ಕಂಪ್ಯೂಟರ್ ಕ್ಯಾಲ್ಕುಲೇಟ್ ಮಾಡುತ್ತೆ ಮಿಸೈಲ್ಸ್ ಅಥವಾ ಬಾಂಬ್ ಟಾರ್ಗೆಟ್ ರೀಚ್ ಆಗುತ್ತಾ ಅಂತ, ಅದರ ಮೇಲೆ ಪಾಯಿಂಟ್ಸ್ ಕೊಡ್ತಾರೆ. ಇಂಟರ್ಸೆಪ್ಟರ್ಸ್ ಇಂದ ಎಲ್ಲರೂ ತಪ್ಪಿಸ್ಕೊಂಡು ಫೋಟೋಸ್ ತಗೊಂಡಾದ್ಮೇಲೆ ಬಾಲ್ಡಿ ರೆಡ್ ಲ್ಯಾಂಡ್ ಅವರ ಜೆಟ್ಗೆನೆ ಟಾರ್ಗೆಟ್ ಲಾಕ್ ಮಾಡಿ ಎಕ್ಸ್ಟ್ರಾ ಪಾಯಿಂಟ್ಸ್ ಕೂಡ ತಗೊಂಡು ಎಲ್ಲರೂ ಸೇಫ್ ಆಗಿ ವಾಪಸ್ ಬಂದು ಲ್ಯಾಂಡ್ ಆಗ್ತಾರೆ. ಕೊನೆಗೂ ವಾರ್ ಗೇಮ್ಸ್ ಅಲ್ಲಿ ಬ್ಲೂ ಲ್ಯಾಂಡ್ ಅವರೇ ಗೆದ್ರು. ಎಲ್ಲರಿಗೂ ತುಂಬಾನೇ ಖುಷಿ ಆಗಿದೆ. ಬಾಲ್ಡಿ ಮೊದಲು ಹೋಗಿ ಮಾಧವಿನ ಸ್ಟೇಷನ್ ಗೆ ಕರ್ಕೊಂಡ್ ಬಂದು ತನ್ನ ಫೈಟರ್ ಜೆಟ್ ನ ಒಳಗೆ ಕೂರಿಸಿ ಆಮೇಲೆ ಮದುವೆಗೆ ಪ್ರಪೋಸ್ ಮಾಡ್ದ. ಮಾಧವಿ ಇದಕ್ಕೇನೆ ಕಾಯ್ತಾ ಇದ್ಲು. ರಿಂಗ್ ಹಾಕಿ ಆದ್ಮೇಲೆ ಇವಳನ್ನ ಬಾರ್ಗೆ ಕರ್ಕೊಂಡ್ ಬರ್ತಾನೆ. ಎಲ್ಲಾ ಆಫೀಸರ್ಸ್ ನ ಹೆಂಡತಿಯರು ಎಲ್ಲರೂ ವಾರ್ ಗೇಮ್ಸ್ ಅಲ್ಲಿ ಗೆದ್ದಿರೋದ್ರಿಂದ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಸೆಲೆಬ್ರೇಷನ್ ನ ಇನ್ನೂ ದೊಡ್ಡದಾಗಿ ಮಾಡೋದಕ್ಕೆ ಮಾಧವಿ ಮತ್ತೆ ಬಾಲ್ಡಿ ಮದುವೆ ಆಗ್ತಾ ಇರೋ ವಿಷಯ ಕಾರಣ ಆಯ್ತು. ಎಲ್ಲರೂ ತುಂಬಾನೇ ಖುಷಿಯಲ್ಲಿ ಕುಡಿತಾರೆ, ಹಾಡಾಕೊಂಡು ಡ್ಯಾನ್ಸ್ ಮಾಡ್ತಾರೆ. ಇದೆಲ್ಲ ನೋಡ್ತಿರೋ ನಮಗೆ ಈ ಖುಷಿ ಹೀಗೆ ಇರುತ್ತಾ ಅನ್ನೋ ಅನುಮಾನ ಕಾಡೋಕೆ ಶುರು ಆಗುತ್ತೆ. 3 ತಿಂಗಳ ನಂತರ ಚಳಿಗಾಲ ಮುಗಿತು. ಹಿಂದೆನೆ ಇಂಡಿಯನ್ ಆರ್ಮಿ ಸೈನಿಕರು LOC ಹತ್ರ ತಮ್ಮ ಪೋಸ್ಟ್ ಗಳಿಗೆ ವಾಪಸ್ ಹೊರಟಿದ್ದಾರೆ. ಆದ್ರೆ ಬೆಟ್ಟದ ಮೇಲೆ ಮತ್ತೆ ಪರ್ವತಗಳ ಮೇಲೆ ಆಲ್ರೆಡಿ ಪೋಸ್ಟ್ ಗಳನ್ನ ತಮ್ಮ ವಶಪಡಿಸಿಕೊಂಡಿರೋ ಪಾಕಿಸ್ತಾನ್ ಸೈನಿಕರು ಕೆಳಗಿಂದ ಬೆಟ್ಟ ಹತ್ತುತ್ತಾ ಇರೋ ಭಾರತದ ಸೈನಿಕರ ಮೇಲೆ ದಾಳಿ ಮಾಡಿ ಎಲ್ಲರನ್ನ ಶೂಟ್ ಮಾಡಿ ಕೊಲ್ತಿದ್ದಾರೆ. ಮುಂದಿನ ದಿನ ರಾತ್ರಿ ದ್ರಾಸ್ ಅಲ್ಲಿ ಇರೋ ಇಂಡಿಯನ್ ಆರ್ಮಿ ಬೇಸ್ ನ ನೋಡ್ತೀವಿ. ಆರ್ಮಿ ಆಫೀಸರ್ಸ್ ಎಲ್ಲ ನಾಪತ್ತೆ ಆಗಿರೋ ಸಾವನ್ನಪ್ಪಿರೋ ತಮ್ಮ ಸೈನಿಕರ ಬಗ್ಗೆ ಮಾತಾಡ್ತಿದ್ದಾರೆ. ಮೇಲಿಂದ ಫೈರಿಂಗ್ ನಡೆಸಿರೋದು ನೋಡುತ್ತೀವಿ.
ನೋಡಿದ್ರೆ ಯಾರೋ ತಮ್ಮ ಪೋಸ್ಟ್ ಗಳನ್ನ ವಶಪಡಿಸಿಕೊಂಡಿದ್ದಾರೆ ಅಂತ ಗೊತ್ತಾಗಿದೆ. ಯಾರು ಅಂತ ಕನ್ಫರ್ಮ್ ಆಗಿಲ್ಲ. ಕಡಿಮೆ ಅಂದ್ರು 8 ರಿಂದ 10 ಪರ್ವತ ಶಿಖರಗಳ ಮೇಲೆ ಅವರು ಬಂದು ಕುತ್ಕೊಂಡಿದ್ದಾರೆ. ನ್ಯಾಷನಲ್ ಹೈವೇ 1 ಕೈತಪ್ಪಿ ಹೋದ್ರೆ ಪೂರ್ತಿ ಕಾರ್ಗಿಲ್ಲೇ ಕೈತಪ್ಪಿ ಹೋದಂಗೆ. ಹಾಗಾಗಿ ಇವರೆಲ್ಲರಿಗೂ ಆತಂಕ ಶುರು ಆಗಿದೆ. ಪಾಕಿಸ್ತಾನ್ ಆರ್ಮಿ ಅವ್ರಿಗೂ ವಿಚಾರಿಸಿದರೆ ಅವರು ನಮ್ಗೇನು ಗೊತ್ತಿಲ್ಲ, ಭಯೋತ್ಪಾದಕರು ಬಂದಿರಬೇಕು ಅಂತ ಸುಳ್ಳು ಹೇಳಿದ್ದಾರೆ. ಸುಳ್ಳು ಅಂತ ಇಂಡಿಯನ್ ಆರ್ಮಿಯ ಕಮಾಂಡಿಂಗ್ ಆಫೀಸರ್ ಸರ್ತಾಜ್ಗೆ ಅನಿಸ್ತಾ ಇದೆ. ಮತ್ತೆ ಈ ಹೈಟ್ ಅಲ್ಲಿ ಅವರ ಮೇಲೆ ಪ್ರತಿದಾಳಿ ಮಾಡಬೇಕು ಅಂದ್ರೆ ಏರ್ ಫೋರ್ಸ್ ನ ಸಹಾಯ ಬೇಕೇ ಬೇಕು ಅಂತ ಇವರು ಹೇಳಿದಾಗ ಆರ್ಮಿ ಆಫೀಸರ್ ರವೀಂದ್ರ ಜೋಶಿ ಅವರು ಸೀದಾ ಏರ್ ಫೋರ್ಸ್ ನ ಹೆಡ್ ಕ್ವಾರ್ಟರ್ಸ್ ಗೆ ಹೋಗಿ ಏರ್ ಫೋರ್ಸ್ ಚೀಫ್ ರಾಘವನ್ ದೇಶ್ಮುಖ್ ಅವರ ಹತ್ರ ಮಾತಾಡ್ತಾರೆ. LOC ಹತ್ರ ಏನ್ ನಡೀತಾ ಇದೆ ಅಂತ ಇರೋ ಸಮಸ್ಯೆ ಬಗ್ಗೆ ಹೇಳಿ ಹೆಲಿಕಾಪ್ಟರ್ಸ್ ನ ಸಹಾಯಕ್ಕೆ ಕಳಿಸಿ ಅಂತ ಹೇಳ್ತಿದ್ದಾರೆ. ಮೇಲಿಂದನೇ ಇಂಡಿಯನ್ ಆರ್ಮಿಯ ಸೈನಿಕರನ್ನ ಪೋಸ್ಟ್ ಗಳ ಹತ್ರ ಇಳಿಸ್ತೀವಿ ಅಂತ, ಏನಾದ್ರೂ ಮಾಡ್ತೀವಿ, ಸ್ವಲ್ಪ ಸಮಯ ಕೊಡಿ ಅಂತ ರಾಘವನ್ ದೇಶ್ಮುಖ್ ಅವರು ಹೇಳಿ ಕಳಿಸ್ತಾರೆ. ಇಲ್ಲೇ ಸೀರೀಸ್ ನ ಸ್ಟಾರ್ಟಿಂಗ್ ಅಲ್ಲಿ ನೋಡಿದ ಆಫೀಸರ್ ಪಟ್ನಿ ಕೂಡ ಇದ್ದಾರೆ. ರಾಘವನ್ ದೇಶ್ಮುಖ್ ಅವರು ಹೇಳ್ತಿರೋದೇನಂದ್ರೆ ಏರ್ ಫೋರ್ಸ್ ನ ಹೆಲಿಕಾಪ್ಟರ್ಸ್ 14 ರಿಂದ 15,000 ಅಡಿ ಮೇಲೆ ಹಾರಾಡೋ ಸಾಮರ್ಥ್ಯ ಇದೆ. ಆದ್ರೆ ಅದೇ ಹೈಟ್ ಅಲ್ಲಿ ಭಯೋತ್ಪಾದಕರು ಕೂತಿರೋದ್ರಿಂದ ಅವರ ಹತ್ರ ಯಾವ ವೆಪನ್ಸ್ ಇದೆ, ಏನ್ ತಯಾರಿ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲದೆ ಹೆಲಿಕಾಪ್ಟರ್ಸ್ ನ ಕಳ್ಸಿದ್ರೆ ಸರಿ ಹೋಗಲ್ಲ ಅಂದಾಗ ಪಟ್ನಿ ಹೇಳ್ತಾರೆ, ಹಾಗಾದ್ರೆ ಸರ್ ಗೋಲ್ಡನ್ ಆರೋಸ್ ನ ಕಾಶ್ಮೀರ್ಗೆ ಕಳ್ಸೋ ಸಮಯ ಬಂದಿದೆ ಅಂತ. ಫೋಟೋ ರೆಕ್ಕಿ ಸ್ಕ್ವಾಡ್ರನ್ ಆಗಿರೋ ಗೋಲ್ಡನ್ ಆರೋಸ್ ಪರ್ವತಗಳ ಮೇಲೆ ಯಾರಿದ್ದಾರೆ, ಏನ್ ನಡೀತಾ ಇದೆ ಅಂತ ಫೋಟೋಸ್ ತಗೊಂಡ್ ಬಂದ್ರೆ ಮುಂದಿನ ಪ್ಲಾನ್ ಮಾಡೋಕೆ ಈಸಿ ಆಗುತ್ತೆ. ಇಲ್ಲಿಗೆ ಮೊದಲ 2 ಎಪಿಸೋಡ್ಸ್ ಮುಗಿಯುತ್ತೆ ಸ್ನೇಹಿತರೆ. ಮುಂದಿನ ವಿಡಿಯೋಲಿ ಕೇವಲ ಫೋಟೋಸ್ ತಗೊಂಡ್ ಬರೋಕೆ ಅಂತ ಹೋದ ಗೋಲ್ಡನ್ ಆರೋ ಸ್ಕ್ವಾಡ್ರನ್ ಅವರು ಕಾರ್ಗಿಲ್ ಯುದ್ಧಕ್ಕೆ ಎಂಟರ್ ಆಗಿ ಬಾಂಬ್ ಗಳಿಂದ ದಾಳಿ ಮಾಡೋದಷ್ಟೇ ಅಲ್ಲ, ಒಂದು ಇತಿಹಾಸವನ್ನ ಕೂಡ ರಚನೆ ಮಾಡ್ತಾರೆ. ಆಪರೇಷನ್ ಸಫೇದ್ ಸಾಗರ್ ಕೂಡ ಶುರು ಆಗುತ್ತೆ. ಮುಂದಿನ ವಿಡಿಯೋ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ. ವಿಡಿಯೋ ಅಪ್ಲೋಡ್ ಮಾಡ್ತಿದ್ದಂಗೆ ನಿಮ್ಗೆ ನೋಟಿಫಿಕೇಶನ್ ಬರಬೇಕು ಅಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ನೋಟಿಫಿಕೇಶನ್ ಬೆಲ್ ಐಕನ್ನ ಮರೀದೆ ಆನ್ ಮಾಡಿ ಸ್ನೇಹಿತರೆ.